ಮನುಷ್ಯ ತಾಯಿ ಎದುರಿಗೆ ತನ್ನ ಹಸಿವೆಯನ್ನು ಮುಚ್ಚಿಟ್ಕೋಬಾರ್ದು. ಡಾಕ್ಟ್ರ್ ಎದುರಿಗೆ ತನ್ನ ರೋಗವನ್ನು ಮುಚ್ಚಿಟ್ಕೋಬಾರ್ದು. ಗುರುವಿನಿದಿಗೆ ಎದುರಿಗೆ ತನ್ನ ಅಜ್ಞಾನವನ್ನು ಮುಚ್ಚಿಟ್ಕೋಬಾರ್ದು ಅಂತ ಶಾಸ್ತ್ರ. ಕಾರಣ ಅಂತಂದರೆ ಇಂಥ ಪ್ರಶ್ನೆ ಕೇಳಿದರೆ ಏನು ಇಷ್ಟು ತಿಳಂಗಿಲ್ಲ ಅಂತಾರನೋ ಅಂಥೇಳಿ ಹೆದರಿ ಪ್ರಶ್ನೆ ಕೇಳೋದನ್ನು ಬಿಡ. ಗುರುವಿನ ಹತ್ರ ಕೇಳಿ ಮತ್ತು ಜಾಸ್ತಿ ಅವೆಲ್ಲ ಉತ್ತರ ಕೊಡಲಿಕ್ಕೇ ಅವರು ಗುರುಗಳಿದ್ದಾರೆ. ಅದಕ್ಕೆ ಗುರುಗಳು ಅನ್ನೋದು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಶಬ್ದ ಪ್ರಯೋಗ. ಅಂದರೆ ಅವನು ಬ್ರಹ್ಮನಿಷ್ಠನ್ ಇರುವುದು, ಅಂದರೆ ಬ್ರಹ್ಮವನ್ನೇ ಸಾಕ್ಷಾತ್ಕರಿಸಿ ಬ್ರಹ್ಮನೇ ಆಗಿರುವುದು. ಎರಡನೇದು ಶಿಷ್ಯನೇನು ಕೇಳ್ತಾನೆ ಅದನ್ನು ಉತ್ತರ ಕೊಡೋದಕ್ಕೆ ತಯಾರಿರಬೇಕು. ಅರ್ಥಾತ್ ಅನೇಕ ಗ್ರಂಥಾದಿಗಳನ್ನು ಓದಿ ಅವಲೋಕನ ಮಾಡಿ ತನ್ನ ಅನುಭವವನ್ನು ಅದಕ್ಕೆ ಸೇರಿಸಿ ಹೇಳುವಂತಿರಬೇಕು. ಅವನೆದುರಿಗೆ ಅವ ಎಂದೆಂದು ಇಂಥ ಲೆಕ್ಕ ಕೇಳಿದೀನಿ, ಇಷ್ಟು ತಿಳಿದುಕೊಳ್ತಾ ಹೋದ್ರೆ ಇಷ್ಟು ವರ್ಷ ಶಾಸ್ತ್ರ ಕೇಳಿ ಅಂತೆಂದೂ ಅನ್ನಂಗಿಲ್ಲ. ಇನ್ನೊಮ್ಮೆ ಹೇಳಿ ಇನ್ನೊಮ್ಮೆ ಹೇಳ್ತಾನೆ, ಇನ್ನೊಮ್ಮೆ ತಿಳಿದು ಇನ್ನೊಮ್ಮೆ ಹೇಳ್ತಾನೆ, ಇನ್ನೊಮ್ಮೆ ಹೇಳ್ತಾನೆ. ಹಾಗೆ ಅಂಥ ಒಂದು ಗುರುವಿನೆದುರಿಗೆ ಶಿಷ್ಯ ಪ್ರಶ್ನೆ ಕೇಳ್ತಾ ಇದ್ದಾನೆ. ನೋಡು, ಕೋ ನಾಮ ಬಂಧ ಕಥಮೇಶ ಆಗತಃ ಕಥಂ ಪ್ರತಿಷ್ಠಾಸ್ಯ ಕಥಂ ವಿಮೋಕ್ಷ ಕೋ ಅಸಾವನಾತ್ಮ ಪರಮಃ ಕ ಆತ್ಮ ತಯೋರ್ವಿವೇಕಃ ಕಥಮೇತತ್ ಉಚ್ಯತಾಂ. ಎಲ್ಲರಿಗೂ ಬರುವಂಥ ಸಮಸ್ಯೆನೇ ಇದು, ಕಾಡುವಂಥ ಪ್ರಶ್ನೆಗಳೇ ಇವು. ಸಾಮಾನ್ಯವಾಗಿ ಒಂದು ಗ್ರಂಥದ ರಚನೆ ಅನ್ನುವಂಥದ್ದು ಮಾಡಬೇಕಾದ್ರೆ ಶಿಷ್ಯ ಪ್ರಶ್ನೆ ಕೇಳ್ದ ಅಂತೇಳಿ ಅಂತಾರೆ. ಆದರೆ ಶಿಷ್ಯನಲ್ಲಿ ಬರ್ಬೋದಾದಂಥ ಪ್ರಶ್ನೆಗಳೇನು ಅನ್ನೋದನ್ನು ಗ್ರಂಥ ರಚನೆಕಾರರು ಅವರು ಅದನ್ನು ಹೇಳ್ತಾರೆ. ಸಂವಾದ ರೂಪವಾಗಿ ಈ ನಡೀತಾ ಇದೆ. ಹಂಗೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಎಲ್ಲರೂ. ನೋಡ್ರಿ, ಈ ಬಂಧ ಅಂತಿರಲ್ಲ, ಏನು ಹಿಂಗಂದ್ರೆ ಕಟ್ಟಿ ಹಾಕೋದು ಅಂದ್ರೆ ಏನಿದು, ಇದು ಹ್ಯಾಂಗೆ ಬರ್ತೈತಿ, ಇದು ಯಾವುದು ಈ ಬಂಧ ಅನ್ನೋದು, ಇದು ಹ್ಯಾಂಗೆ ಬರ್ತೈತಿ, ಇದು ಎಲ್ಲಿ ಉಳಿತೈತಿ, ನೆಲೆಗೊಂಡಿರೋದು. ಅದಕ್ಕೆ ಕಥಮೇ ಆಗತಃ ಕಥಂ ಪ್ರತಿಷ್ಠಾಸ್ಯ, ಎಲ್ಲಿ ಇರ್ತೈತಿದು, ಎಲ್ಲಿ ಉಳ್ಕೋತೈತಿದು. ಹಂಗಾರೆ ಇದರಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥದ್ದು ಹೆಂಗಾದ್ರೆ ಇದರಿಂದ ಪಾರಾಗಿ ಸಾಧ್ಯದ. ಅನಾತ್ಮ ವಸ್ತು ಅಂತ ಹಗಲೆಲ್ಲ ಅನ್ನಕತ್ತೀರಿ ನೀವು. ಮತ್ತು ಈ ಅನಾತ್ಮ ವಸ್ತು ಅಂತೀರಿ, ಇದು ಯಾವುದು? ಹಂಗಾರೆ ಪರಮಾತ್ಮ ಯಾರು? ಆತ್ಮ ಅನಾತ್ಮರನ್ನು ವಿಂಗಡಿಸ್ತೀವೋ ಅನ್ಬೇಕು. ಚಿಜ್ಜಡ ಗ್ರಂಥಿ ಅನ್ರಿ, ಆತ್ಮ ಅನಾತ್ಮರ ವಿಂಗಡಣೆ ಅಂತಂದು. ಮತ್ತು ಏನು ಹಿಂಗಂದ್ರೆ ಹ್ಯಾಂಗೆ ಮಾಡೋದು? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂತ ಅತ್ಯಂತ ಪ್ರಾರಂಭದೊಳಗೆ ವಿವೇಕ ಚೂಡಾಮಣಿ ಈ ಗ್ರಂಥದಲ್ಲಿ ಶಿಷ್ಯನಲ್ಲಿ ಬರ್ಬೋದಂಥ ಪ್ರಶ್ನೆಗಳನ್ನು ತಾವೇ ಬಿಸ್ಕೊಂಡು ಶಿಷ್ಯ ಕೇಳ್ದ ಅಂತ ಶಬ್ದ ಪ್ರಯೋಗ ಮಾಡಿ ಈ ಮಾತನ್ನು ಹೇಳಿಕತ್ತ. ಎಲ್ಲರಿಗೂ ಬರೋದು ಬಂಧ ಅಂತೀರಿ. ಈ ಬಂಧ ಯಾರಪ್ಪ, ಯಾವುದಕ್ಕೆ ಬಂದ ಅಂತೀರಿ? ನಾವರ ಏನು ಬಂದಿಲ್ಲ ಅಂತೀವಿ. ನಾವು ಇವಾಗಂಗೆ ಸ್ವತಂತ್ರದೇನಿ, ನಾವು ಮನೆ ಮಾಡ್ಕೊಂಡೇವಿ, ನಾವು ದುಡಿತೇವೆ, ನಾವು ಮಾಡ್ತೀವಿ. ಮತ್ತು ಬಂಧ ಎಲ್ಲಿದು? ಬಂಧ ಯಾವುದು? ಅದೇ ಅಂತ. ಮತ್ತು ಹ್ಯಾಂಗೆ ಬರ್ತದೆ? ಸ್ವಲ್ಪ ಮ್ಯಾಲೆ ವಿಚಾರ ಮಾಡಿದ್ರೆ ನೋಡ್ರಿ, ಆ ಆತ್ಮಸ್ವರೂಪ ಅನ್ನುವಂಥದ್ದು, ಚೇತನ ಸ್ವರೂಪ ಅನ್ನೋದು ಅದಕ್ಕೆ ಯಾವ ಬಂಧನ ಇಲ್ಲ, ಅದಕ್ಕೆ ಯಾವ ಕಟ್ಟಳಗಳು ಇಲ್ಲ. ಅದು ಮುಕ್ತ ಸ್ವರೂಪ, ಯಾವಾಗಲೂ ಇರುವಂಥದ್ದು, ಮತ್ತು ಅರಿಯುವಂಥದ್ದು, ಆನಂದ ಸ್ವರೂಪದ, ನಿತ್ಯದ ಮತ್ತು ಪೂರ್ಣವಾದ ಅಂತಲ್ಲಿ ಬಂತೆಲ್ಲಿಂದ ಹಂಗಾರಿದು ಎಲ್ಲಿ ಉಳ್ಕೋತೈತಿ ಅಂದರೆ ಇಲ್ಲಿ ಎಲ್ಲಿ ಉಳ್ಕೊಂಡೈತದು, ಎಲ್ಲಿ ಜಾಗ ಯಾವುದು ಅದಕ್ಕೆ? ಅದನ್ನೇ ಅದು ಯಾವುದು, ಹೆಂಗೆ ಉಂಟಾಗ್ತೈತಿ, ಎಲ್ಲಿ ಗಟ್ಟಿ ಉಳ್ಕೋತೈತಿ. ಹಂಗಾರೆ ಇದನ್ನು ಬಿಡುಗಡೆ ಹೊಂದೋದು ಹೆಂಗಿದನೆ ನೋಡಿ. ಅನಾತ್ಮ ವಸ್ತು ಅಂತ ನೀವು ಹಗಲೆಲ್ಲ ಹೇಳ್ತಿ, ಆತ್ಮ ಅನಾತ್ಮ, ಆತ್ಮ ಅನಾತ್ಮ, ನಿತ್ಯ ಅನಿತ್ಯ ಇವೆಲ್ಲ ಹೇಳ್ತಿ. ಏನು ಹಂಗಂದ್ರೆ ನೋಡಿ, ಹಂಗಾರೆ ಪರಮಾತ್ಮ ಯಾರು? ಪರಮಾತ್ಮ ಹಗಲೆಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ. ಯಾರು ಪರಮಾತ್ಮ? ಅನಾತ್ಮರನ್ನು ವಿಂಗಡಿಸು, ಆತ್ಮ ಅನಾತ್ಮ ಅಂತೇಳಿ, ಅನಾತ್ಮ ಆತ್ಮ ಇದನ್ನು ಬೇರೆ ಪಡಿಸೋದು ಹೆಂಗೆ, ಇದೆಲ್ಲ ಹೇಳಬೇಕು ಅಂತ ಹೇಳ್ತಾನೆ. ಇವು ಪ್ರಶ್ನೆಗಳು. ಅದಕ್ಕೆ ಚಿನ್ಮಯಾನಂದರು ಬರೀತಾರೆ,
ಶಿಷ್ಯನು ಗುರುವಿಗೆ ಕೇಳುವಂಥ 7 ಪ್ರಶ್ನೆಗಳು. ಪ್ರಶ್ನೆಗಳ ಸರಣಿ ಅಂತಾರೆ, ಒಂದಾದ್ಮೇಲೆ ಒಂದು ಸರಣಿ. ಗುರು ಈ ಒಂದೊಂದಾಗಿ ಇನ್ನು ಒಂದೊಂದು ಉತ್ತರ ಕೊಟ್ಕೊಂತ ಹೋಗ್ತಾನೆ ಮುಂದೆ. ಈ ಪ್ರಶ್ನಾವಳಿಯ ಇದ್ರ ಕ್ಷೇತ್ರ ಎಂಥದಪ್ಪ? ಅವಿದ್ಯಾ ಕ್ಷೇತ್ರವನ್ನು, ಅವಿದ್ಯೆಯಿಂದ ಉದಿಸುವಂಥ ಗೊಂದಲ ಸ್ಥಿತಿಯನ್ನು ಸಂಪೂರ್ಣ ಇದೆಲ್ಲ ವ್ಯಾಪಿಸ್ಕೊಂಡವ್ರು. ಯಾವುದು ಈ ಪ್ರಶ್ನೆ? ಎಷ್ಟದಪ್ಪ ಇದು ಹರಿವು, ಇದು ಆಳ್ತಿ ಎಷ್ಟದಪ್ಪ ಇದ್ರದ್ದು ಅಂತಂದ್ರೆ, ಈ ಅವಿದ್ಯಾ ಕ್ಷೇತ್ರವನ್ನು ಅಡ್ಕೊಂಡೈತಿ. ಮತ್ತು ಅವಿದ್ಯೆಯಿಂದ ಬಂದ ಗೊಂದಲ ಏನಪ್ಪ? ಮತ್ತು ಹೌದ ಅವಿದ್ಯೆಯಿಂದ ಶುರುವಾತೆಲ್ಲ, ಅಲ್ಲಿಂದ ಶುರುವಾತೆಲ್ಲ ಒಂದಕ್ಕೊಂದು ಅದೇ ಮೂಲ ಅವಿದ್ಯೆ ಶುರುವಾತ ಮತ್ತು ಎಲ್ಲನೂ ಶುರುವಾತ, ಅದು ಬೇರೆದು. ಹಂಗೆ ಅವಿದ್ಯೆ ಅನೇಕ ಸ್ಥಿತಿ, ಗೊಂದಲ ಸ್ಥಿತಿ ನಿರ್ಮಾಣ, ಇದು ಸಂಪೂರ್ಣವಾಗಿ ಇದು ಕೂಡ್ತಪ್ಪ. ಆದ್ದರಿಂದ ಇವು ಅಪ್ರಯೋಜಕ, ಕುತೂಹಲ ಯಾರೋ ಕೇಳಿದ ಪ್ರಶ್ನೆಗಳು ಅಲ್ಲ, ಇವು ಮಜಾಕ್ ಕೇಳೋದು ಅಲ್ಲ. ಪ್ರಾಮಾಣಿಕನಾದ ಸಾಧಕ ನಾನು ಕೇಳಿ ತಿಳ್ಕೊಂಡು ಅದರಂತ ಅವ್ರು ಹೇಳ್ದಂಗೆ ನಡೆದು ನನ್ನ ಜೀವನ ಧನ್ಯ ಮಾಡ್ಕೋಬೇಕು ಅನ್ನುವಂಥ ಸಾಧಕ. ಸುಮ್ಮನೆ ಟೈಮ್ ಪಾಸ್ಗೆ ಅನ್ನುವಂಥ ಮಾತಲ್ಲ ಇದು. ಇವು ಪ್ರಾಮಾಣಿಕ ಅಂತ ಸಾಧಕ ಕೇಳಿದಂಥ ಪ್ರಜ್ಞಾವಂತ ಪ್ರಶ್ನೆಗಳು, ಬುದ್ಧಿವಂತರು ಕೇಳೋ ಪ್ರಶ್ನೆಗಳು. ಜ್ಞಾನಿಯಾದ ಗುರುವಿನ ಬಳಿ ಜ್ಞಾನಿ ಅಂತ ಗುರುವಿನ ಹಂತಕ್ಕೆ ಹೋಗಿ ಶ್ರದ್ಧಾಭಕ್ತಿಯಿಂದ ಕೇಳಬೇಕಾದ ಪ್ರಶ್ನೆ ಮಾದರಿ ಇವು ತೋರಿಸ್. ಏನು ಕೇಳಬೇಕಪ್ಪ ನಾವಲ್ಲೇ ಅನ್ನೋದನ್ನು ತೋರಿಸ್ತದೆ. ಅಲ್ಲಿ ಹೋದ ನಂತರ ಏನು ರೀ ನಾನು ಎಮ್ಮೆ ಹಿಂಡವಲ್ದು ಇದಲ್ಲ. ರೋಗ ಐತೆ ನನಗೆ ಭಾಳ ಸಾತು ಹೋಗವಲ್ದು ಇದಲ್ಲ. ಆ ರೋಗಕ್ಕೆ ಡಾಕ್ಟ್ರ್ ಅದಾರ, ಅದೈತೆ. ಇಲ್ಲಿ ಕೇಳೋ ಪ್ರಶ್ನೆಗಳು ಇವು. ಅದಕ್ಕೆ ಗುರುವಿನಂಥ ಪ್ರಶ್ನೆ ಶಾಂಪಲ ಎಂತೆಂಥವ್ರು ಕೇಳಬೇಕಪ್ಪ ನೀವು ಅದನ್ನೊಂದು ಮಾದರಿನೇ ಕೊಟ್ಟಾರೆ. ಒಬ್ಬ ಸಂತನ ದರ್ಶನ ತೆಗೆದುಕೊಂಡು ಹೋಗಬೇಕಾದ್ದು ಹಣ್ಣು, ಕಾಯಿ, ಹೂವು, ಕಪ್ರ, ಉದ್ಬತ್ತಿ ಇವೆಲ್ಲ ಇದು ಮುಖ್ಯ ಅಲ್ಲ. ಇವು ಗೌಣ ಒಯ್ಬೇಕು, ಬೈಬಾರ್ದು ಅಂತಲ್ಲ. ಅದು ಮುಖ್ಯ ಏನಪ್ಪ? ಭಯ, ಭಕ್ತಿ, ಗೌರವ. ಹಾಗೆ ಅವನು ಅನುಗ್ರಹ ಪಡೆಯೋ ಹಂಬಲ. ಯಾವಾಗ ನನಗೆ ಹೇಳ್ಯಾನೋ, ನಾ ಯಾವಾಗ ಅದನ್ನು ತಿಳ್ಕೊಂಡೇನೋ, ಯಾವಾಗ ನಾವು ಉದ್ಧಾರ ಆಗೇನೋ, ಈ ಹಂಬಲ. ಜೊತೆಗೆ ಭಯ ಅನ್ನೋದು ಎಂಥದ್ದು? ಈ ಹೆದರಿಕೆ ಅಲ್ಲ, ಅವನು ಪೊಲೀಸ್ ಆಫೀಸರ್ಲ್ಲ ಏನಿಲ್ಲ, ಗೌರವಯುಕ್ತ ಅಂತ ಭಯ. ಅಂದರೆ ಉದ್ದಟತನ ಇಲ್ಲ ಅಂತ. ಕೇಳೋಣ ಏನು ಮಾಡ್ತಾನೆ ನೋಡು, ಏನು ಭಾಳ ದೊಡ್ಡ ಶಾಣೆ ಅಂತ, ಭಾಳ ಕಡೆ ಕೇಳಿಬಿಡು ನಡಿ, ಇದು ಉದ್ದಟತನ. ಅತ್ಯಂತ ಭಯಭಕ್ತಿಯಿಂದ ಅವನ ಹಂಬಲ, ಇಚ್ಛಾಪೂರ್ತಿಯ ಧನ ಕನಕ ಆಸ್ತಿ, ಬಡ್ಡಿ, ಗುರು ಇವೆಲ್ಲ ಅಲ್ಲ. ಧನ ಕನಕ ಬೇಕು ಅನ್ನೋದು ಅಲ್ಲ. ಗುರು ಶಿಷ್ಯರ ಸಂಬಂಧನ ಹಾಳುಗೆಡಿಸೋ ದುಷ್ಟ ಪದ್ಧತಿ ಇವತ್ತಿನ ಯಾವುದು? ಎಮ್ಮೆ ಹಿಂಡವಲ್ದು, ಅಂಗಡಿ ಚಲೋ ನಡಿವಲ್ದು, ಯಾಕೋ ವ್ಯಾಪಾರ ಡೌನ್ ಆಗೈತಿ, ಇವೆಲ್ಲ ಅಲ್ಲ. ನೋಡಿ, ಬ್ರಹ್ಮವಿದ್ಯೆಗೆ ಮಾಡೋ ಅಪಚಾರ ಅಂಥವೆಲ್ಲ ಕೇಳಿದ್ರು. ಹಿಂದೂ ಧರ್ಮಕ್ಕೆ ಮಾಡಿದ ಅಪಚಾರ ನೋಡಿ, ಚಿನ್ಮಯನದು ಹಿಂದೂ ಧರ್ಮಕ್ಕೆ ಮಾಡಿದಂಥ ಅಪಚಾರ ಏನು? ನಾವು ಎಮ್ಮೆ ಹಿಂಡವಲ್ದು, ಅದು ಇದು ಕೇಳಿದ್ರು. ಅದಕ್ಕೆ ಈ ವಿವಿಧ ಪ್ರಶ್ನೆಗಳ ಶಿಷ್ಯ ಇಂದ್ರಿಯ ಗ್ರಹಣ ಶಕ್ತಿಯ ಪರಿಮಿತಿಯನ್ನು, ಅವುಗಳಿಂದ ಲೌಕಿಕ ಅನುಗುಂಟಾಗ ಗೊಂದಲವನ್ನು ಇದೆಲ್ಲ. ಯಾಕೆ? ಇಂದ್ರಿಯಗಳಿಂದ ಅಂದರೆ ಈಗ ನೋಡು ಬಂದಾತ ಇದು ಕಾಣಂಗಿಲ್ಲ, ಹಗ್ಗ ಕಟ್ಟಾರಪ್ಪ ಅಂದ್ರೆ ಕಾಣಿಸ್ತೈತಿ, ಇದು ಕಂಡಿಲ್ಲ. ಅದಕ್ಕೆ ನಮ್ಮ ಇಂದ್ರಿಯ ಕಣ್ಣು, ಕಿವಿ, ನಾಲಿಗೆ ಇದಕ್ಕೆ ನಿಲ್ಕುವಂಥದ್ದಲ್ಲೇ. ಅಂಥದ್ದು ಇಂದ್ರಿಯಗಳ ಶಕ್ತಿ ಅದು ಸೀಮಾ ಅದ. ಪ್ರತಿಯೊಂದು ನಮ್ಮ ಇಂದ್ರಿಯಗಳಿಗೆ ಸೀಮಾ ಅದ. ಅದು ನಿನ್ನ ಹೇಳಿದೆ, ಕಣ್ಣಿಗೆ ಇಷ್ಟ ನೋಡೋದು ಒಂದು ಸೀಮಾ, ಅದನ್ನು ದಾಟಿ ಹೋದ್ರೆ ಕಾಣಂಗಿಲ್ಲ. ಹಂಗೆ ಕಣ್ಣಿನ ಒಳಗೆ ಹಾಕಿದ್ರು ಕೇಳಂಗಿಲ್ಲ, ಹೋದ್ರು ದೂರ ಹೋದ್ರು ಓದಾಕೆ ಬರೋಂಗಿಲ್ಲ. ಹಂಗೆ ಅದಕ್ಕೊಂದು ಸೀಮಾ. ಅದೇ ರೀತಿ ಶಬ್ದ ಅನ್ರಿ, ಸ್ಪರ್ಶ ಎಲ್ಲಕ್ಕೂ ಕೇಳೋದಕ್ಕೂ ಒಂದು ಶಬ್ದ ಇಷ್ಟ. ಅದಕ್ಕೆ ಅದಕ್ಕಿಂತ ಜೋರು ಶಬ್ದ ಕಿವಿನ ಹೋಗ್ತಾವೆ, ಅಗದಿ ಸಣ್ಣಗೆ ಮಾತ್ರ ಕೇಳಿಸ್. ಹಂಗೆ ಅದಕ್ಕೊಂದು ಪರಿಮಿತ ಸೀಮಾ, ಇಷ್ಟಾದ ಕೇಳ್ತದಪ್ಪ ಅನ್ನುವಂಥ ಅಂಥದ್ದು ಅವುಗಳು. ಆಮೇಲೆ ಲೌಕಿಕ ಅನುಭವದೊಳಗೆ ಉಂಟಾಗ ಗೊಂದಲ ನೋಡಿ. ಈ ಪ್ರಶ್ನೆ ಏನು ತೋರಿಸಪ್ಪ? ಲೌಕಿಕ ಅನುಭವದಾಗ ಗೊಂದಲ ಏನಪ್ಪ? ಇದು ನೋಡಿ ಹೇಳ್ತಾರೆ. ಇದು ನೋಡ್ರಿ, ಬಂಧ ಅನ್ನೋದೇನಪ್ಪ? ನಾವೆಲ್ಲ ಸ್ವತಂತ್ರದೇವಲ್ಲ ಅಂತ ಅನಿಸ್ತೈತೆ. ಮತ್ತು ಎಲ್ಲಿ ಕುಂತ ಬಂಧ ಎಲ್ಲಿ ಐತಪ್ಪ? ಇದು ಅವಿದ್ಯೆ ಎಲ್ಲಿ ಐತಿದು? ಎಲ್ಲಿ ಕುಂತೈತಿ? ಪ್ರತಿಯೊಂದಕ್ಕೊಂದು ಜಾಗ, ಪ್ರತಿಯೊಂದಕ್ಕೂ ಒಳಗೆ ಒಂದು ಜಾಗ. ಈಗ ನೋಡಿ, ನಮ್ದು ರಕ್ತ ಹುಡ್ತದೆ, ಎಲ್ಲಿ ಹುಡ್ತೈತಪ್ಪ? ಎಲ್ಲಿಂದ ಹೋಗ್ಕತಿ? ಅನ್ನ ಹೋಗ್ತಪ್ಪ, ಎಲ್ಲಿ ಹೋಗ್ಕತಿ? ಈಗ ಕೇಳ್ತ. ಹಂಗೆ ಲೌಕಿಕ ಮಾತು. ಹಂಗೆ ಅದು ಎಲ್ಲಿರ್ತದೆ? ಹಂಗಾರ ಅವಿದ್ಯೆ ಅಂತ ಎಲ್ಲಿ ಕೂಡಿರ್ತಿದ್ದು? ಇದು ಜಾಗ ಯಾವುದು? ಇವೆಲ್ಲ ಇವು ಗೊಂದಲಾಗಿರ್ತಾವೆ. ಹಂಗೆ ಇದ್ರ ಮೂಲಕ ಜೀವನದ ವಿಷಯ ತನ್ನ ವಿಮರ್ಶಾತ್ಮಕ ಅಭಿಪ್ರಾಯವನ್ನು ತನ್ನ ಏನಪ್ಪ ವಿಚಾರ ಮಾಡಿ ನೋಡ್ತಾನೆ. ಇಷ್ಟು ಹೇಳಿದ್ರೆ ಶಾಸ್ತ್ರದಾಗ ಅವಿದ್ಯಾ ಅಂತಾರೆ, ಅದ ಮೂಲಕ ಅಂತ
ಅವಿದ್ಯೆಯಿಂದ ಅಸ್ಮಿತ, ಅಸ್ಮಿತ ರಾಗ ದ್ವೇಷ ಇವೆಲ್ಲ ಶುರು ಆಗುವಂತ ಹೇಳ್ತಾರೆ. ಯಾಂಗಪ್ಪ ಮಂಕ ಹಂಗಿರೋದು? ಅವಿದ್ಯೆ ಅಂತ ಏನಿದು, ಎಲ್ಲಿ ಹುಟ್ಕೊಂತು? ಹಿಂಗೆ ಜೀವನ ವಿಮರ್ಶಾತ್ಮಕ ಅಭಿಪ್ರಾಯ ವಿಚಾರ ಮಾಡಿದೆ. ನನಗಂತೂ ಹರಿಲ್ಲ, ಹಂಗಾರೆ ಗುರುಗಳು ಕೇಳಬೇಕು ಅಂತ ಬಂದ. ನೋಡಿ, ಗುರುವು ತನ್ನ ವಿವರಣೆ ಇದುವರೆಗೆ ಬಳಸಿರುವ ಶಬ್ದ ಎಷ್ಟೋ ಇವೆಲ್ಲ ಏನು ಮತ್ತು ಶಬ್ದ ಬಳಸ್ಯಾರ ಇವೆಲ್ಲ ಹಿಂದಕ್ಕೆ, ಆದರೆ ಇವ ಅರ್ಥ ಆಗಲಿಲ್ಲ. ಅದಕ್ಕೆ ಅವು ಇರುವಂಥ ಇವು ಅದ ಕೆಲವಂತೂ ಶಾಸ್ತ್ರೀಯ ಶಾಸ್ತ್ರ ಶಬ್ದಗಳು. ಆದ್ದರಿಂದ ಗುರು ಬಂಧ, ಮೋಕ್ಷ, ಆತ್ಮ, ಅನಾತ್ಮ, ಜೀವಾತ್ಮ, ಪರಮಾತ್ಮ ಇವು ಶಬ್ದ ನಿರ್ಣಾಯಕವಾದ ಅರ್ಥ ಏನು ಸ್ವಾಭಾವಿಕ ಕೇಳುವಂಥದ್ದಾಕೈತಿ. ಹಂಗೆ ಈ ಗುರು ಕೂಡ ಈ ಪ್ರಶ್ನೆ ಔಚಿತ್ಯ, ಹಾಂ ಚಲೋ ಪ್ರಶ್ನೆ ಕೇಳಿದಿಪ್ಪ, ಎಲ್ಲರೂ ಬರೀ ನಾನು ಎಮ್ಮೆ ಹಿಂಡವಲ್ದು ಅನ್ನೋರು ಬರ್ತಾರೆ, ಅಂಗಡಿ ನಡಿವಲ್ದು ಅನ್ನೋರು ಬರ್ತಾರೆ, ನೀ ಪ್ರಶ್ನೆ ಕೇಳಿದಿ, ಭಾಳ ಚಲೋ ಪ್ರಶ್ನೆ ಕೇಳಿದಿ ಅಂಥೇಳಿ ಆ ಶಿಷ್ಯನನ್ನು ಹೊಗಳ್ತಾ ಇದ್ದಾನೆ ಗುರು. ದೇವಿ ಇದರೊಳಗೂ ಕೂಡ ಜ್ಞಾನೇಶ್ ಇವರು ಸಹಿತ ನಿಜಗುಣ ಸೇವೆಗಳು ಅಲ್ಲಿ ಕೇಳಿದಾಗ ಪ್ರಶ್ನೆ ಧನ್ಯ ಧನ್ಯ ಮೈತ್ರೇಯದೇವಿ ಏನು ಕೇಳ್ತಾಳೆ, ಧನ್ಯ ನೋಡಿ ಅಂತ ಕೃತಕೃತ್ಯ ಇಂಥ ಪ್ರಶ್ನೆ ಕೇಳಿ ಅದರಿಂದ ಉತ್ತರ ತೊಗೊಂಡು ನೀನು ಏನಾಗ್ತಿದ್ದಿ, ಧನ್ಯ ಆಗ್ತಿದ್ದಿ ನಿನ್ನಂಥ ಪ್ರಶ್ನೆ. ಅದಕ್ಕೆ ಗುರು ಯಾವಾಗಲೂ ಅಂಥವ್ರು ಬರಲಿಪ್ಪ ಅಂತ ಭಗವಂತ ಕೇಳ್ಕೊತಾನೆ. ಯಮಧರ್ಮದಾಗ ಕಠೋಪನಿಷತ್ನಾಗ ಯಾವಾಗ ನಚಿಕೇತ ಇಷ್ಟ್ಯಾವೂ ಕೂಡ ನಿನಗೆ ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಇಲ್ಲದೆ ಅದೇ ವಿಷಯ ಬೇಕು ಅಂತ ಕೇಳಿದಾಗ ಧನ್ಯ ಧನ್ಯಪ್ಪ ಅಂದ. ಹಂಗೆ ಇಲ್ಲೇ ಶಿಷ್ಯಗೆ ಪ್ರಶಂಸೆ ನೋಡಿ ಗುರು ಹೇಳ್ತಾನೆ, ಧನ್ಯೋಸಿ ಒಂದಮ ಧನ್ಯಪ್ಪ ನೀನು. ಯಾಕೆ ಕೃತಕೃತ್ಯೋಶ್ ಏನು ಮಾಡ್ಕೋಬೇಕು ಮಾಡ್ಕೊಂಡಂಗೆ ಆತಪ್ಪ. ಯಾಕೆ ಈ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ, ಉತ್ತರ ತಿಳ್ಕೊಂಡಾಗ ನೀನು ಮುಕ್ತನಾಗ್ತಿ, ಅದರಂತ ಆಚರಣೆ ತರ್ತಿ. ಪಾವಿತಂ ತೇ ಕುಲಂ ತ್ವಯಾ ನೋಡಿ ಅದೆಂಥದಪ್ಪ, ನಿನ್ನ ಕುಲ ನಿನ್ನಿಂದ ಪವಿತ್ರ. ಒಬ್ಬ ಕುಲದೊಳಗೆ ಒಬ್ಬ ಅಂಥ ಮನುಷ್ಯ ಹುಟ್ಟದ ಅಂದರೆ ಕುಲಕ್ಕೆ ಅಲ್ಲೆಲ್ಲ ಹೇಳ್ತಾನೆ, ಅವ್ನ ನಡವಳಿಕೆ ನೋಡ್ತಾನೆ, ಅವನ ಮಾತನ್ನು ಕೇಳ್ತಾ ಇರ್ತಾನೆ, ಅದೆಲ್ಲ ಪವಿತ್ರ ಆಯ್ತು. ಯಾಕೆ ಅಂದ್ರೆ ಅವಿದ್ಯಾರೂಪದ ಬಂಧನ ಬಿಡಿಸ್ಕೊಂಡು, ಬಂಧನ ಎಲ್ಲಿಂದ? ಅವಿದ್ಯೆಯಿಂದ. ಆ ಬಂಧನ ಬಿಡಿಸ್ಕೊಂಡು ಬ್ರಹ್ಮಭಾವನ ಪಡೆಯಲು ನೀನು ಏನು ಮಾಡೋಕತ್ತಿಪ್ಪ, ನೀನು ಈಗೇನು ನಾನು ಅವಿದ್ಯಾರೂಪದಿಂದ ಈ ಬಂಧನ ಇದನ್ನು ಬಿಡಿಸ್ಕೋಬೇಕಂತ ಅಪೇಕ್ಷೆ ಮಾಡ್ತೀವಿ, ಭಾಳ ತೊಗೊಂಡು ಕೆಲಸ ನೋಡಿ. ಇದನ್ನು ಬ್ರಹ್ಮ ಹಂಗಾರೇನು ಈ ಅವಿದ್ಯೆ ಬಿಡಿಸ್ಕೊಂಡು ನಿನ್ನಲ್ಲಿಂಥ ಜೀವಭಾವವನ್ನು ತೊರೆದು ಬ್ರಹ್ಮಭಾವವನ್ನು ಪಡ್ಕೋಬೇಕು ಅಂತ ಅಪೇಕ್ಷೆ ಮಾಡ್ತೀಯಲ್ಲ, ಅದಕ್ಕೆ ನೀ ಧನ್ಯಪ್ಪ ಅಂತ ಇಲ್ಲೇ ಗುರುಗಳು ಶಿಷ್ಯನನ್ನೇ ಕೊಂಡಾಡ್ತಾ ಇದ್ದಾರೆ. ಹೇಳ್ತಾರೆ ಚಿನ್ಮಯನವ್ರು ಹೇಳ್ತಾರೆ, ಗುರುವಿನ ಮನಸ್ಸು ಪ್ರಸನ್ನವಾಗು ಇಂಥ ಪ್ರಶ್ನೆ ಕೇಳಿ ಮುಖದ ಮೇಲೆ ಮುಗುಳನಿಗೆ ಆನಂದ ಆಗ್ತದೆ. ಶಿಷ್ಯನ ಮೆಚ್ಚಿ ಎಂಥ ಉತ್ತಮ ಶಿಷ್ಯನ ದೊರಕಿನ ತಾಪ ನನಗೆ, ಇಂಥ ಉತ್ತಮ ಶಿಷ್ಯ ಸಿಕ್ಕನಲ್ಲ ನನಗೆ ಅಂಥೇಳಿ ಆನಂದ ಆಯಿತು, ಪ್ರೀತನಾಗ. ತನ್ನ ದೌರ್ಬಲ್ಯಗಳನ್ನು ಅಲ್ಪತೆಯನ್ನು ದಾಟಿ ಅವನಿಗೊಂದು ಸೀಮಾ ಅದ, ದುರ್ಬಲತೆ ಅದ, ಅದನ್ನು ದಾಟಿ ಎಲ್ಲೇ ಇಲ್ಲ ಸೀಮಾ ಇಲ್ಲದಂಥ ಪೂರ್ಣ ವಿಕಾಸ ಸಾಮ್ರಾಜ್ಯವನ್ನು ಬಯಸಿ. ಎಂಥದ್ದು ಪೂರ್ಣ ವಿಕಾಸ, ಅದಕ್ಕಿಂತ ಮಾತಾಡೋದು ಪೂರ್ಣ ವಿಕಾಸ ಅಂದರೆ ಬೆಳವಣಿಗೆ, ಪ್ರಗತಿ, ಇದನ್ನು ಅಪೇಕ್ಷೆ ಮಾಡ್ತಾನಲ್ಲ ಅಂಥ ಪೂರ್ಣ ವಿಕಾಸದ ಸಾಮ್ರಾಜ್ಯವನ್ನು ಬಯಸ್ಯಾನ. ಹಂಗೆ ಅದನ್ನು ಬಯಸಿ ಬಂದಂಥ ಕಾರಣದಿಂದ ಶಿಷ್ಯ ಧನ್ಯನಾಗಿದ್ದಾನೆ, ಧನ್ಯಪ್ಪ ಅಂತ. ತನ್ನೊಬ್ಬನಿಗೆ ಅಲ್ಲ ಕುಲಕ್ಕೆ ಧನ್ಯತೆ ತನ್ನಪ್ಪ ಅವನ ಕುಲವೇ ಅವನಿಂದ ಪವಿತ್ರ. ಕುಲಂ ಪವಿತ್ರಂ ಜನನೀಕೃತಾರ್ಥ ಅಂತ. ಕುಲ ಮನಿ ನಿನ್ನ ಹಡೆದಂಥ ತಾಯಿ ಪವಿತ್ರ ಅಲ್ಲಪ್ಪ ಅಂತ. ಕುಲ ಅಂದರೆ ಬರೀ ಕುಟುಂಬ ಅಷ್ಟೇ ಅಲ್ಲ, ಕುಟುಂಬವೆಂಬುದರ ಅರ್ಥವ್ಯಾಪ್ತಿ ಸದ್ಯದೊಳಗೆ ಈಗೇನಪ್ಪ ಕುಟುಂಬ ನನಗೆ ನಿನ್ನ ಕುಲ ಅಂತಂದು ಕೂಡಲೇ ಎಲ್ಲಿಗೆ ಬಂತು? ಕುಟುಂಬ ಅಷ್ಟೇ ಅಲ್ಲ, ಕುಟುಂಬ ಎಂಬ ಅರ್ಥವ್ಯಾಪ್ತಿ ಸದ್ಯದಲ್ಲಿ ಸಂಸಾರ ಸದಸ್ಯರು, ಹತ್ತಿರದ ಸಂಬಂಧಿಕರು, ಅದಕ್ಕೆ ಸೀಮಿತ ಆಗಿ ಇವತ್ತಿನ ಅರ್ಥ ಕುಟುಂಬ. ಕುಲವೆಂದರೆ ವಂಶದವರೆಲ್ಲ ಎಲ್ಲರೂ ಅವರೆಲ್ಲ ಕೂಡ್ತಾರೆ ನೋಡಿ. ತನ್ನ ಪುರಾತನದಿಂದ ಹಿಡಿದು ಪಿತೃಗಳ ಮತ್ತು ಈಗಿನ ಮುಂದಿನ ಪೀಳಿಗೆಯನ್ನು ಸಹಿತ ಇದೆಲ್ಲ ಇದು ಅರ್ಥ ಕೊಡೈತಪ್ಪ ಇದ್ರಾಗ. ಇದು ಅತಿಶಯೋಕ್ತಿ ಅಲ್ಲ, ಸುಮ್ಮನೆ ಹೊಗಳತಾರ ಅಂತ ಅಲ್ಲಪ್ಪ. ಮಾನವನ ಇತಿಹಾಸ ಮೋಕ್ಷಕ್ಕೆ ಹಾತರ್ಯ ಮಂದಿಗಳು ಅತ್ಯಂತ ಇಂಥ ಪ್ರಶ್ನೆ ಕೇಳಿ ಆ ಉತ್ತರನ ಪಡ್ಕೊಂಡು ಅದಂಗೆ ಜೀವನ ನಡೆಸೋ ಭಾಳ ಕೊರತೆ. ಅದಕ್ಕನ್ನು ಗೀತೆ ಒಳಗೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯಥಚಿದ್ದಯೇ, ಭಾಳ ಮಂದಿ ಪ್ರಯತ್ನ, ಅದ್ರಾಗೂ ಕಡಿತಂಕ ಉಳ್ಕೊಳ್ಳೋರು ಸ್ವಲ್ಪ ಮಂದಿಪ್ಪ, ಉಳಿದ್ರೆ ಹೋಗ್ತಾರೆ ಹಂಗೆ ಬಂದಿರ್ತಾರೆ ಭಾಳಷ್ಟು ಮಂದಿ ಹೋಗ್ತಾರೆ. ಅದ್ರಾಗ ಕೆಲವ್ರು ಏನು ಉಳ್ಕೋತಾರೆ, ಧನ್ಯಪ್ಪ ಅವರು ನೋಡಿ.
ಅದಕ್ಕೆ ಪ್ರಸ್ತುತ ಶಿಷ್ಯ ಮೋಕ್ಷಕ್ಕಾಗಿಯೇ ಹಂಬಲ ಕೊಟ್ಟು ಬಂದ ಅಂಥೇಳಿ ಈ ಪ್ರಶ್ನೆ ಸ್ಪಷ್ಟ. ಏನು ಕೇಳ್ತಪ್ಪ ಇವ ಪ್ರಶ್ನೆ ಕೇಳಿದ್ರೆ ಎಲ್ಲಿ ಅಡಿಗೆದಪ್ಪ, ಇವನಲ್ಲಿ ಏನು ಅಭಿಪ್ರಾಯ ಅದ, ಏನು ಎಲ್ಲಿ ಹೋಗ್ಬೇಕಂತ ಅಪೇಕ್ಷೆ ಮಾಡ್ತಾನೆ, ಇದೆಲ್ಲ ಗೊತ್ತಾಗ್ಬಿಡ್ತಾನೆ. ಈಗಾಗಲೇ ಕೃತಕೃತ್ಯನಾಗಿದ್ಯಾ, ನಿನ್ನ ಜೀವಿತ ಗುರಿಯನ್ನು ಮುಟ್ಟಿದ್ಯಾ ಗುರು ಕೃತಕೃತ್ಯ ಅಂತ ಹೇಳ್ತಾನಿಲ್ಲೇ. ಶಿಷ್ಯ ಕೇಳಿದ ಪ್ರಶ್ನೆಗಳು ವ್ಯಕ್ತಪಡಿಸು ಪ್ರಜ್ಞಾಪಕ್ವತೆ, ನಿನ್ನಲ್ಲಿ ಏನಪ್ಪ ಅಂದ್ರೆ ಹಣ್ಣಾಗೈತೆ ಏನು. ಈ ಪ್ರಶ್ನೆ ಕೇಳ್ಬೇಕಾದ್ರೆ ಏನಪ್ಪ, ಸಾಮಾನ್ಯ ಮನುಷ್ಯ ಇದನ್ನಲ್ಲಿ ಕೇಳ್ತಾನೆ, ಮಕ್ಕಳಾಗವಲ್ರಿ, ಲಗ್ನ ಆಗವಲ್ರಿ, ಕನ್ಯಾ ಸಿಗವಲ್ರಿ, ಇವು ಕೇಳ್ತಾನೆ. ಮತ್ತು ಇಂಥ ಪ್ರಶ್ನೆ ಕೇಳೋ ಯಾವ ಮಟ್ಟಕ್ಕೆ ಹೋಗ್ಯಾನಪ್ಪ ಇವ, ಯಾವ ಗುರಿಗೆ ಹೋಗ್ಯಾನ, ಎಲ್ಲಿ ತನಕ ಮುಟ್ಟ್ಯಾನ ಅನ್ನೋ ಗೊತ್ತಾಗ್ತದೆ. ಅದಕ್ಕೆ ಅವನ ಮೋಕ್ಷಕ್ಕೆ ಹಂಗಾರಿವ ಯೋಗ್ಯ ಅದಾನಪ್ಪ, ಇದಕ್ಕೆ ಮೋಕ್ಷಕ್ಕೆ ಯೋಗ್ಯ ಅದಾನ ಅನ್ನೋದನ್ನು ಸೂಚಿಸಲು ಈ ರೀತಿ. ನಿಜವಾಗಿಯೂ ಇದು ಕೃತಕೃತ್ಯ ಆಗಿದ್ದರೆ ನೋಡಿ ಗುರುವಿನ ಬಳಿ ಬರಬೇಕಾಗಿರೋ ಖರೇನ ಕೃತಕೃತ್ಯ ಅಂತ ಶಬ್ದ ಪ್ರಯೋಗ ಮಾಡಿರಲ್ಲ. ಮತ್ತು ಕೃತಕೃತ್ಯ ಮತ್ತೆ ಗುರುವಿನ ಕಡೆ ಬರಬೇಕಾಗಿದ್ದಿಲ್ಲ. ಇವು ನಾವು ಮಾತಾಡುವಾಗ ನೋಡಿ ಹೆಂಗೈತೆ, ರೊಟ್ಟಿ ಸುಡ್ತೇವೆ ಅಂತೇವೆ. ರೊಟ್ಟಿ ಸುಡ್ತೇವೆ ಅನ್ನಾಗ ರೊಟ್ಟಿನ ಸುಡೋದಿಲ್ಲ, ರೊಟ್ಟಿ ತಯಾರಾದ್ಮೇಲೆ ಸುಡೋಂಗೆ ರೊಟ್ಟಿ ಸುಡಕಟ್ತಾನೆ ರೀ ಅಂತೇವೆ ನಾವು. ಆದರೆ ರೊಟ್ಟಿ ಸುಡೋಂಗಿಲ್ಲ, ಅಲ್ಲೇ ಹಸಿದಿರ್ತದಲ್ಲ, ರೊಟ್ಟಿ ಆಗದೇ ಇದ್ದಿರ್ತದೆ, ಅವಾಗನ ರೊಟ್ಟಿ ಸುಡಾಕತ್ತಾನೆ. ಇನ್ನೊಂದು ಮಾತು ನೋಡ್ರಿ, ಇದು ತಿಳಿದು ಇನ್ನೊಂದು ತಿಳ್ಕೊಡ್ರಿ. ಅಲ್ಲಿ ಹೋಗಪ್ಪ ಗೋಧಿ ಹೆಂಗೆ ಬೆಳೆದೈತೆ ನೋಡ್ಕೊಂಬಾ ಅಂತೀವಿ, ಭತ್ತ ಹೆಂಗೈತೆ ನೋಡ್ಕೊಂಬಾ ಅಂತೀವಿ. ಭತ್ತ ಇರುವುದಿಲ್ಲ, ಅದು ಇನ್ನು bunತು ಆಗೋದು ಭತ್ತದ ಹೊಲ ಅಂತೀರಿ, ಭತ್ತ ನೋಡ್ಕೊಂಬಂದೆ ಅಂತಾರೆ. ಅನ್ನೋದೇನು ಮುಂದೆ ಅದು ಆಗೋದು, ಅದಕ್ಕೆ ಅದು ಆಗೋದನ್ನು ಕೂತ ಹೇಳ್ತೀವಿ. ಅದಕ್ಕೆ ಭಾಳ ದೊಡ್ಡ ಮಾತನ್ನು ಹೇಳ ಅಂಥದ್ದೆಲ್ಲ ನಿಮ್ಮ ಮುಂದೆ ಏನು ಆಗೋದಪ್ಪ ಅದನ್ನು ಈಗ ನಾವು ಹೇಳ್ತೀವಿ. ಹಂಗೆ ಅದಕ್ಕೇ ನೀ ಕೃತಕೃತ್ಯ ಅಂತಾರಪ್ಪ. ಅವಂಗೆ ಸುಡೋ ರೊಟ್ಟಿ ಹಿಟ್ಟನ್ನು ಮಗು ಗರ್ಭದಲ್ಲಿ ಅಂತೇವೆ ನಾವು ಇನ್ನೊಂದೇಳಿ, ಮಗು ಗರ್ಭದಲ್ಲಿ ಅಂತೇವೆ, ಕೂಸು ಹೊಟ್ಟೆಗೈತಿ ಅಂತೇವೆ. ಭ್ರೂಣ, ಅದು ಭ್ರೂಣ ಅಂತಾರೆ, ಅದಕ್ಕೆ ಕೂಸು ಅನ್ನಂಗಿಲ್ಲ, ಭ್ರೂಣ ಅಂತಾರೆ. ಹಾಗೆ ಸ್ವಲ್ಪ ಮುಂದೆ ಸಂಭವಿಸೋ ಘಟನೆ ಖಾತರಿ ಇದು ಗಟ್ಟೆನೆ ಅದು ಆಗಿತ್ತಂದ್ರೆ ಅದನ್ನು ನಾವು ಮುಂದಾಗಿ ಹೇಳಿದ್ರೆ ರೂಢಿಯಾಗಿ ಹೇಳೋ ಮಾತು. ಹೆಂಗಪ್ಪ ಭತ್ತ ಹೆಂಗೈತೆ ನೋಡ್ಕೊಂಬ ಅಂತೀವಿ, ಗೋಧಿ ಹೆಂಗೈತೆ ನೋಡ್ಕೊಂಬ. ಇನ್ನೂ ಗೋಧಿ ಆಗಿಲ್ಲ, ಹುಲ್ಲೈತಿ, ಆದರೆ ನಾವೇನಂತೀವಿ ಗೋಧಿ. ಹಂಗೆ ಪ್ರಯತ್ನ ಇಲ್ಲೇ ಉಪಯೋಗ ಮಾಡ್ಯಾರಪ್ಪ. ಅವಿದ್ಯೆ ಸೆರೆಯಿಂದ ಬಿಡಿಸಿಕೊಂಡಾಗ ಉಂಟಾಗ ಜ್ಞಾನದ ಅನಾವರಣ ಮಾತ್ರ ಅಲ್ಲ, ದೇಹ ಮನಸ್ಸು ಬುದ್ಧಿ ಕಲಿಸು ಅಜ್ಞಾನ ದಾಟಿ ನಾವು ನಮ್ಮ ನಿಜವಾದ ಸ್ವರೂಪ ಅನುಭವವನ್ನು ಕೂಡ ಎಲ್ಲ ಪಡ್ಕೋತೇವಪ್ಪ. ಅದರಿಂದ ಅದಕ್ಕೆ ಗುರು ಅವಿದ್ಯಾಬಂಧನದಿಂದ ಬಿಡಿಸಿಕೊಂಡು ಬ್ರಹ್ಮಭಾವದ ಪಡೆಯಲು ಬಯಸ್ತಿ ಅಂತಂದ ಬಳಿಕ ಆ ಶಿಷ್ಯನನ್ನು ಹೊಗಳ್ತಾ ಇದ್ದಾರೆ. ಧನ್ಯಪ್ಪ ಕೃತಕೃತ್ಯ ಅನ್ನೋ ಶಬ್ದ ಪ್ರಯೋಗ ಮಾಡ ಅಂಥವನಿಗೆ ಉಪದೇಶ ಮಾಡ್ತಾನೆ ಸಿದ್ಧಾರೂಢ ಮಂಗಳಾರ್ಚ. ಮೋಕ್ಷಾಪೇಕ್ಷೆಗೆ ತತ್ವಂಫಲದ ಅರ್ಥ ಬೋಧಿಸಿದಿ ಎಲ್ಲರಿಗೂ ಅಲ್ಲ. ಯಾವನು ಮೋಕ್ಷದ ಅಪೇಕ್ಷೆಯಿಂದ ಬಂದನೋ ಅಂಥವನಿಗೆ. ಉಳಿದವರಿಗೆ ಆತ್ಮ ಸೇವಾ ಮಾಡಿರಿ ಪುಣ್ಯ ಬರ್ತೈತಿ, ನಾಮಸ್ಮರಣೆ ಮಾಡಿರಿ ಚಿತ್ತ ಚಂಚಲ ಹೋಗತಿ, ಸೇವಾದಿಗಳು ಮಾಡಿದರೆ ಯಾವುದು ಆಕತಿ ಪಾಪ ದೋಷ ಮಲನ್ ದೋಷ ನಿವಾರಣೆ ಅಂತಾರೆ. ಆಮೇಲೆ ನಾಮಸ್ಮರಣೆ ಜಪ ಇದರಿಂದ ಮನಸ್ಸಿನ ಚಂಚಲ ಇರ್ತದೆ, ಅದು ಕಡಿಮೆ. ಅದಕ್ಕೆ ಅದನ್ನು ಹೇಳಿ ಆಮೇಲೆ ಏನು ಬಂತು, ಮೋಕ್ಷದ ಅಪೇಕ್ಷೆ ಇದ್ದರೆ ಅವನಿಗೆ ನೀನೇ ಬ್ರಹ್ಮನ ದೀಪ ಅನ್ನೋದು ಹೇಳಕ್ಕೆ ಶುರು ಮಾಡ್ತಾನೆ. ಆದಮೇಲೆ ಇನ್ನು ಸ್ವಪ್ರಯತ್ನ ಪ್ರಶಂಸೆ ಇಲ್ಲಿ ಮಾಡ್ತಾರೆ. ಅವ್ರೇನಪ್ಪ ಹಿಂಗೆ ಮಾಡ್ತಾರಪ್ಪ, ಇಲ್ಲಿ ಭಾಳಷ್ಟು ಉದ್ದಾಗಿ ಈ ಮಾತನ್ನು ಇಲ್ಲಿ ತಿಳಿಸಾಕತ್ತಾರೆ. ಅವ್ರು ಹೇಳ್ತಾರೆ ನೋಡಿ, ಋಣಮೋಚನ ಕರ್ತಾರ ಪಿತು ಸಂತಿ ಸುತಾದಯ ಬಂಧಮೋಚನ ಕರ್ತಾತು ಸ್ವಸ್ಮಾದ್ ಅನ್ಯೋ ನ ಕಶ್ಚನ. ಚಂದನ ವಿವರಣೆಯನ್ನು ಶಂಕರಾಚಾರ್ಯ ತೊಳಗತ್ತಾರೆ. ಅನ್ಯ ಅವ್ರು ಹೇಳ್ತಾರೆ, ತಂದೆಯನ್ನು ಹೊರೆ ಸಾಲು ಬಿಡಿಸಿ ಮಾಡಲು ಮಕ್ಕಳೇ ಮೊದಲಾಗಿರ್ತದೆ. ಈ ಮಾತು ಚಂದ ಹೇಳ್ತಾರೆ ನೋಡು. ನೀ ಸಾಲ ತಮ್ಮ ಅವ್ರು ಸಾಲ ಮಾಡಿನಪ್ಪ, ಮತ್ತು ನಾ ಸತ್ನೆ ಅಂದ್ರೆ ಆ ಸಾಲ ತೀರಿಸ್ಬೇಕು ನೋಡು ಅಂತಂದ್ರೆ ಸಾಲ ತೀರಿಸ್ತಾರೆ. ಅರ್ಧ ಮನೆ ನೋಡಪ್ಪ, ಮತ್ತು ಅದು ಅರ್ಧ ಆಗೈತಿ ಅದನ್ನು ಮುಗಿಸು ಅಂದರೆ ಅದನ್ನು ಮುಗಿಸ್ತಾರೆ ಎಲ್ಲರೂ. ಆದರೆ ನಿನ್ನಲ್ಲಿರುವಂಥ ಅವಿದ್ಯಾ ಬಂದು ಅವ್ರು ಬಿಡ್ಸೋಕ್ಕಾಗಿಲ್ಲ, ಅದರಿಂದ ಅದನ್ನು ಬಿಡ್ಸೋಕ್ಕಾಗಿಲ್ಲ. ಅದಕ್ಕೆ ಅದನ್ನು ಮೊದಲು ಮಾಡ್ಕೋ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಅವಿದ್ಯಾ ಬಿಡುಗಡೆ ಮಾಡಲು ಅದು ನಿನ್ನನ್ನು ಬಿಟ್ಟು ಮತ್ತಾರು ನಿನ್ನ ಮಕ್ಕಳು ಮಾಡೋಕ್ಕಾಗಿಲ್ಲ. ಈ ಮಾತನ್ನು ಶಂಕರಾಚಾರ್ಯ ಉಲ್ಲೇಖ ಮಾಡ್ತಾರೆ. ಅದಾರೆಲ್ಲ ಮಾಡ್ತಾರೋ ಇಲ್ಲ, ನೀನೇ ಮಾಡ್ಕೋ, ನಿನ್ನ ಉದ್ಧಾರ ನೀನೇ ಮಾಡ್ಕೊಪ್ಪ ಅನ್ನೋದು ಅದಕ್ಕೆ.
ಅವ್ರು ಉಳಿದು ಮಾಡ್ತಾರೆ. ನಿನಗೇನು ಸೇವಾ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಏನು ಮಾಡ್ಬೋದು. ಆದರೆ ಮುಕ್ತಿ ಪಡ್ಕೋಬೇಕು ನಾನು ಅನ್ನೋದು ನೀನೇ ಮಾಡು. ಎಲ್ಲಿ ತನಕಪ್ಪ ಅದು ತೀವ್ರವಾದಂಥ ಹಂಬಲ ಐತೆ ಅಂತ ತಿಳ್ಕೊ. ಅಗದಿ ಅದೇ ಬೇಕಪ್ಪ ನನಗೆ ಅಂತಿದ್ರೆ ಅವಾಗ ಭಗವಂತ ನಿನ್ನ ಕಾಳಜಿ ಮಾಡ್ತಾನೆ. ಅವೇನು ಮಾಡ್ತಾನೆ, ನಿಂದೇನು ಉಡಾನ ವಾಯು ಅಂತ ಒಳಗೆ ಅದು ನಿನ್ನ ಅಪೇಕ್ಷೆಯಂತೆ ಆ ಯೋನಿ ಕಳಿಸ್. ಅದಕ್ಕೆ ಶುಚೀನಾಂ ಶ್ರೀಮತಾಂ ಹೇ ಅಂತಲೇ ಯೋಗ ಭ್ರಷ್ಟೋಪಿ ಜಾಯತೆ. ನೀನು ಯೋಗ ಭ್ರಷ್ಟ ಅಂತ ಕೆಟ್ಟ ಅಂತ ತಿಳ್ಕೊಬೇಡ್ರಿ. ಭ್ರಷ್ಟ ಅಂತಂದ್ರೆ ಇವತ್ತು ಕೆಟ್ಟ ಅರ್ಧ ಪೂರ ಮುಗುದಿಲ್ಲ ಭ್ರಷ್ಟ ಅಂತಂದ್ರೆ ಹಂಗೆ ಅಲ್ಲಿ ಕಳಿಸ್ತಾನಪ್ಪ ನಿಮ್ಗೆ. ಶುಚೀನಾಮೇವ ಕುಲೇ ಭವತಿ ಅಂಥದ್ರೊಳಗೆ ನೀನು ಹುಟ್ಟಾಗ್ತದೆ. ಮತ್ತು ನೀ ಅಲ್ಲಿಂದ ಮುಂದೆ ಹೋಗೋದು ಆಗೋದು ಗದ್ದಲೆಲ್ಲ ಅಂದ್ರೆ ಅವ ಹಾಕಿದ ಮೇಲೆ ಅದನ್ನು ಎದಕ್ಕೆ ಬಂದೇವಪ್ಪ, ಇಂಥ ಜಾಗ ಯಾಕೆ ಸಿಕ್ತು ಅದನ್ನು ಮರಿತೇವೆ, ಮತ್ತು ಮುಗಿತು ಅಲ್ಲಿ ಸುಖ. ಹಂಗಾಗಿ ಅದಕ್ಕೆಲ್ಲ ಹೇಳ್ತಾರೆ, ತನ್ನ ತಲೆ ಮೇಲಿರುವ ಭಾರದಿಂದ ಕಷ್ಟವನ್ನು ಇತರರಿಂದ ಹೋಗಲಾಡಿಸ್ಕೊಳ್ಳೋ. ಭಾರ ವಜ್ಜೆ ಭಾಳ ಆಗೈತ್ರಿ ಅಂದ್ರೆ ಇಳಿಸ್ಬೋದು ಯಾರ. ಆ ಹಸಿವು ಮೊದಲ ಉಂಟಾದ್ದಕ್ಕೆ ತಾನೇ ಹೋಗಿ ನೋಡು. ಹಸಿವು ನನ್ನ ಬದಲಿ ನೀವು ನಡೆಯಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ಹೊಟ್ಟೆ ಕಡ್ದು ಯಾರು ವಜ್ಜೆ ಅಂತ ತಿಂತಾರೆ, ನಿನ್ನ ಹೊಟ್ಟೆ ಕಡ್ದು ನೀನೇ ತಿನ್ನಬೇಕು ಅಂದ್ರೆ ನಿನಗೆ ಅಜ್ಞಾನ. ನೀನು ಇದಕ್ಕೆಲ್ಲ ಉದಾಹರಣೆ ಕೊಡ್ಲಿಕ್ಕೆ ಶಂಕರಾಚಾರ್ಯ. ಇನ್ನು ನೋಡು, ಭಾರ ಇತ್ತಪ್ಪ ತಡಿ ಉಳಿಸ್ತಾನೆ ಅನ್ಬೋದು. ಮತ್ತು ನಡ್ರಿ ನಮ್ಮ ಮನೆಗೆ ಹತ್ಲಾಗೈತೆ, ನಿಮ್ಮ ಮನೆ ತನಕ ಇಳಿಸ್ಕೊಡ್ತೀನಿ ಅನ್ಬೋದು. ಆದರೆ ಹೊಟ್ಟೆ ಹಸದೈತಿ ಅಂತಂದ್ರೆ ಭಾಳ ಹಸದೈತಿ ಹೊಟ್ಟೆ ಉಂಡು ಬಿಡು ನಾನು ಬದಲಿ ಆಗಂಗಿಲ್ಲ. ನಿನ್ನ ಊಟ ನೀನೇ ಉಡು, ಅದಕ್ಕೆ ಹೊಟ್ಟೆ ಕಡ್ದ್ರೆ ನೀನು ಅಜ್ವಾನ್ ತಿನ್ನಬೇಕು ಅಂತೇಳ. ಹಸಿವು ಅಂತ ಉಂಟಾದ ದುಃಖ ತಾನೇ ಹೋಗಬಲ್ಲದೆ ಬೇರೆ ಯಾರು ಅನ್ನೋ ನೋಡು. ಅದಕ್ಕೆ ಮುಂದೂ ಅದನ್ನ ಹೇಳ್ತಾರೆ, ಯಾವ ರೋಗಿ ಔಷಧ ಸೇವನೆ ಪಥ್ಯ ಮಾಡ್ತಾನೆಯೋ ಅವನಿಗೆ ಆರೋಗ್ಯ ಇಲ್ಲ. ನೋಡು, ನನಗೆ ಆರೋಗ್ಯ ಸರಿ ಇಲ್ಲಪ್ಪ, ಕೆಟ್ಟೈತಿ, ಆರಾಮಿಲ್ಲ ಅಂದರೆ ನಾನೇ ಔಷಧ ತೊಗೋಬೇಕು, ಪಥ್ಯ ನಾನೇ ಮಾಡಬೇಕು. ನಮ್ಮ ಬದಲಿ ನೀವು ಪಥ್ಯ ಮಾಡಿರಿ, ಇದು ನಡೆಯಂಗಿಲ್ಲ. ನಮ್ಮ ಪಥ್ಯ ನಾವೇ ಮಾಡಬೇಕು, ನಮ್ಮ ಔಷಧ ನಾವೇ ತೊಗೋಬೇಕು. ಔಷಧ ತೊಗೋತೀನಿ ಪಥ್ಯ ಮಾಡ ಅದೂ ನಡೆಯಂಗಿಲ್ಲ, ಪಥ್ಯ ಮಾಡೋಕ್ಕತ್ತೇನಲ್ಲ ಅದೂ ನಡೆಯಂಗಿಲ್ಲ. ಔಷಧನೂ ತೊಗೋಬೇಕು, ಪಥ್ಯನೂ ಮಾಡ, ಅರ್ಥಾತ್ ಗುರುವಿನ ಉಪದೇಶವನ್ನು ಕೇಳಬೇಕು, ಅದರಂತೆ ಜೀವನ ನಡೆಸಬೇಕು ಅನ್ನೋ ಮಾತು. ಹಂಗೆ ಇತರರು ಪಡೆಯುವಂಥ ಚಿಕಿತ್ಸೆಯಿಂದ ಕಿಂಚಿತ್ ಆರೋಗ್ಯ ಏನೂ ಆಗೋದು. ಅವ್ರಿಗೆ ಬೇರೆದವ್ರು ಔಷಧ ತೊಗೊಂಡ್ರೆ ನಡೆದು ನಿನ್ನ ಔಷಧ ನಿನ್ನತ್ತು ಎಲ್ಲ ಉದಾಹರಣೆ ಕೊಟ್ಟು ಅಂದರೆ ನಿನ್ನ ಪ್ರಯತ್ನ ಎಷ್ಟು ಮಹತ್ವದ್ದದಪ್ಪ ಅನ್ನೋದನ್ನು ಇಲ್ಲೇ ಶಂಕರಾಚಾರ್ಯರು ಈ ಶ್ಲೋಕಗಳಿಂದ ಒತ್ತಡ ಇದನ್ನು ವಿಸ್ತಾರ ಮಾಡ್ತಾರವರು. ಕೇವಲ ಶ್ರವಣದಿಂದ, ಅಧ್ಯಯನದಿಂದ, ವಿಚಾರ ತರ್ಕಗಳಿಂದ ನಮ್ಮ ಅವಿದ್ಯೆ ಹೋಗೋದು. ಬರೀ ಅವಿದ್ಯೆ ಹೋಗ್ಬೇಕಾರೆ ಹಿಂಗೆ ಹೋಗಂಗಿಲ್ಲ ನೋಡಿ, ಬರೀ ವಿಚಾರನ ಹೋಗಂಗಿಲ್ಲ, ಕುತರ್ಕದಿಂದ ಹೋಗಂಗಿಲ್ಲ ಅನ್ನೋದನ್ನು ಈ 3 ಶ್ಲೋಕ ಶಂಕರ ಆಚಾರ್ಯ ವಿದ್ಯಾರ್ಥಿ ಗಟ್ಟಿ ಮಾಡಕತ್ತಾರೆ. ಗಟ್ಟಿ ಮಾಡ್ಬೇಕಿಲ್ಲ. ಸ್ವಪ್ರಯತ್ನದಿಂದ, ನಿನ್ನ ಪ್ರಯತ್ನ ಅಲ್ಲದೆ ಸಿದ್ಧಿ ದೊರಕೋದಿಲ್ಲಪ್ಪ. ನಿನ್ನ ಪ್ರಯತ್ನ ಇನ್ನು ಮಾಡ, ಹಂಗೆ ನಿನ್ನ ಹೊಟ್ಟೆ ಹೆಸರು ನೀನು ನೋಡ್ಬೇಕು. ಈ ಮಾತನ್ನೆಲ್ಲ ಹೇಳಿ ಹಂಗೆ ಇಲ್ಲಿ ಸ್ಪಷ್ಟ ಮಾಡಿ ಸಂಸ್ಕೃತಿ, ಪರಂಪರೆ, ಧರ್ಮ ಇವುಗಳ ಮೇಲೆ ರಚಿಸುವ ಗ್ರಂಥಗಳೇನೋ ಮಾಯಾಮಂತ್ರ ತಾಯ್ತ ಅಲ್ಲ. ಇವೆಲ್ಲ ಏನದಾವ ನಮ್ಮ ಸಂಸ್ಕೃತಿ ಅನ್ನೋವಂಥದ್ದು ತಾಯ್ತದ ಮೇಲೆ ನಡೆದಲ್ಲ. ಬರಿಯ ಗ್ರಂಥಜ್ಞಾನದಿಂದ ಯಾವ ಪುರುಷಾರ್ಥ ಸಾಧು. ಪುಸ್ತಕ ಓದ್ಕೋತೀನಿ ನಡೆಯಂಗಿಲ್ಲ. ಈ ಗ್ರಂಥ ನಾನು ಡಿಕ್ಷನರಿ ನೋಡ್ತೀನಿ ನಡೆಯಂಗಿಲ್ಲ. ಅದು ಪುರುಷಾರ್ಥ ಸಿದ್ಧಿಸೋದಿಲ್ಲ. ಈ ವಿಚಾರವನ್ನು ಗಟ್ಟಿ ಮಾಡೋ ಸಲುವಾಗಿ ಶಂಕರ 3 ಶ್ಲೋಕಗಳಿಂದ 3 ದೃಷ್ಟಾಂತ ಕೊಡಕತ್ತಾರೆ. ಈ 3 ದೃಷ್ಟಾಂತ ಕೊಟ್ಟರು. ಎಲ್ಲರ ಅನುಭವದಲ್ಲಿ ಇದು ಈತೈತಿ ಗೊತ್ತಿದೆ. ದೃಷ್ಟಾಂತವನ್ನು ಕೊಡ್ತಾರೆ ಇವು 3 ಎಲ್ಲರ ಅನುಭವದಲ್ಲಿ ಇರೋದರಿಂದ ಸುಲಭವಾಗಿ ಆ ಶಿಷ್ಯನಿಗೆ ತಿಳಿಯಲ್ಪಟ್ಟು ಸಾಧನಾ ಕೌಶಲ ಎಷ್ಟು ಪರಿಶ್ರಮ ಮಾಡಬೇಕಾಗಿತ್ತಪ್ಪ, ನಾ ಮಾಡಬೇಕು, ನಾನೇ ಮಾಡಬೇಕು ಅನ್ನೋದು ಗಟ್ಟಿ ಮಾಡೋ ಸಲ ಮಾಡಕತ್ತಾರೆ. ಅವ್ನು ಅದೇ ಉದಾಹರಣೆ ಕೊಟ್ಟು ಸಾಧನಾ ಕೌಶಲ್ಯ ಬಗ್ಗೆ ಅವನಿಗಿರ್ಬೋದು. ತಪ್ಪು ತಿಳೋಕ್ಕೆ ಯಾರು ಮಾಡಿದ್ರೆ ನಡೀತದಪ್ಪ, ಆಗಂಗೆ ಮಂದಿ ನೋಡ್ಕೊಂಬ ಇದು ನಡೆಯಂಗೆ. ಅದಕ್ಕೆ ಅವನು ಉದಾಹರಣೆ ಕೊಟ್ಟು ನೀನೇ ಪ್ರಯತ್ನ ಮಾಡಬೇಕು, ಅದಕ್ಕೆ ಬೇರೆದವ್ರು ಮಾಡೋಂಗಿಲ್ಲ, ಅದು ನೀನೇ ಕಷ್ಟ ಅದನ್ನು ಹೇಳಕತ್ತಾರ. ಲೌಕಿಕ ವಿದ್ಯೆನ ಅಧ್ಯಯನ ಸಾಕು. ಮತ್ತೊಂದು ಏನಾರ ಈ ಪೇಪರ್ ನೋಡಿಕೊಂಡು ಫೋನ್ ಮಾಡ್ಯೋ ಇವೆಲ್ಲ ಏನಾರ ಆಗ್ಬೋದು. ಅಥವಾ ನೀವು ಯೂಟ್ಯೂಬ್ನಾಗ ಬಂದು ಯೂಟ್ಯೂಬ್ ಅಂತಾರೆ, ಅದ್ರಾಗ ಏನಾರ ಮಾಡ್ಕೋಬೋದು. ಕಾನೂನು ಕಾಯ್ದೆಗಳ ಅಧ್ಯಯನ ಮಾಡಿದ ವಕೀಲ, ಪುಸ್ತಕ ಓದಿ ಮನ್ಯಾಗ ಅಭ್ಯಾಸ ಮಾಡಿ ವಕೀಲ ಆಗಕ್ಕೆ ಸಾಧ್ಯ. ಕಾಯಿಗಳ ಲಕ್ಷಣವನ್ನು ಚಿಕಿತ್ಸೆಯನ್ನು ವ್ಯಾಸಂಗ ಮಾಡೋ ವೈದ್ಯನ, ವಕೀಲ ಅಪರಾಧಿನ ಆಗಿ ಅನುಭವ ಪಡ್ಕೋಬೇಕಾಗಿಲ್ಲ. ಅವ ಕೇಳಿದ ಸಾಕು ಗೊತ್ತಾಗದ, ತಾನೇ ಅನುಭವ ಮಾಡ್ಕೋಬೇಕಂತಲ್ಲ. ಹಂಗೆ ವಕೀಲ ತಾನೇ ಅಪರಾಧಿಯಾಗಿ
ಜೈಲಿಗೆ ಹೋಗಿ ಅಲ್ಲೇನು ಕಷ್ಟ ಅದ ಅದನ್ನು ತಿಳ್ಕೊಬೇಕು ಅವಶ್ಯಕತೆ ಇಲ್ಲ, ಅದು ಓದಿ ತಿಳ್ಕೊಬೋದು. ಆ ಅನುಭವ ಮಾಡ್ಬೇಕಲ್ಲ. ವೈದ್ಯನೂ ರೋಗಿಯಾಗಿ ನಾಳಬೇಕಾಗಿಲ್ಲ, ರೋಗಿ ಆಗೇನೆ ಔಷಧ ಹಿಂಗೇನಾಗಿಲ್ಲ. ಹಾಂ, ಅದು ಮಜಾ ಆಗ್ತದೆ. ಈಗ ನೋಡು, ವಿಷ ತೊಗೊಂಡು ಸಾಯ್ತಿ ಅಂತ. ಹಂಗಾರೆ ಇದು ಕೇಳಿ ಅಷ್ಟೇ ತಿಳ್ಕೊಬಾರ್ದು. ನಾ ವಿಷ ತೊಗೊಂಡು ನೋಡು ಹೆಂಗೆ ಸಾಯ್ತಾನ ಅನ್ನಕ್ಕೆ ಬರೋಂಗಿಲ್ಲ. ಹೌದಪ್ಪ, ವಿಷ ತೊಗೊಂಡು ಸಾಯ್ತಾನೆ ಮನುಷ್ಯ, ಇದು ಗೊತ್ತು. ಹಂಗೆ ಈ ವಿಷಯಗಳು ಕೆಲವು ಓದೋದ್ರಿಂದ ಕೇಳೋದು ಬರ್ತಾವೆ. ಆದರೆ ಇದು ಯಾವುದು ಆತ್ಮವಿದ್ಯೆ ಇರಲ್ಲ, ಅದನ್ನು ಗುರುಮುಖದಿಂದ ಕೇಳಬೇಕು, ಕೇಳಿ ಅದನ್ನು ಅನುಸರಿಸ್ಬೇಕು, ಅದನ್ನ ಜೀವನದಾಗ ತರಬೇಕು. ಅವಾಗ ಆಕಪ್ಪ ಇಲ್ಲ ಏನೋ. ಅದಕ್ಕೆ ವೈದ್ಯ ರೋಗಿ ಆಗಬಾರ್ದು. ಆದರೆ ಆತ್ಮವಿದ್ಯೆಯಲ್ಲಿ ಮಾತ್ರ ಆಧ್ಯಾತ್ಮಿಕ ಶಾಸ್ತ್ರಜ್ಞಾನವನ್ನು ಪಡೆಯುವುದಲ್ಲದೆ ಅದು ಅನುಷ್ಠಾನದಿಂದ ಅದನ್ನು ಜೀವನದಾಗ ತರೋದ್ರಿಂದ ತನ್ನ ವ್ಯಕ್ತಿಯನ್ನು ಮಾರ್ಪಡಿಸ್ಕೊಂಡು ಆತ್ಮೈಕ್ಯತೆ ಅನುಭವ ಅದನ್ನು ಮಾಡ್ಕೋಬೇಕಾದ್ರೆ ನಿನ್ನ ಜೀವನದೊಳಗೆ ಅಧ್ಯಾತ್ಮ ತರಬೇಕು. ನನ್ನ ಜೀವನ ಹೆಂಗೆ ನಡೀತದೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಮಾಸ್ತರ್ ಶಾಲ್ಯಾಗ 1ನೇತ್ತ 2ನೇತ್ತ ಮ್ಯಾಟ್ರಿಕ್ ಪರೀಕ್ಷೆಗೆ ತಪಾಸ್ ಮಾಡೋರು ಬೇರೆ ಇರ್ತಾರೆ. ಇಲ್ಲೇ ಆಧ್ಯಾತ್ಮ ಕ್ಷೇತ್ರದೊಳಗೆ ತಪಾಸ್ ಮಾಡೋಕೆ ಬೇರೆದವ್ರಿಲ್ಲ. ನನ್ನ ಪರೀಕ್ಷೆಗೆ ನಾ ಯಾವ ಮಟ್ಟಕ್ಕೆ ಮುಟ್ಟೇನಪ್ಪ, ಈ ಮಟ್ಟಕ್ಕೆ ಮುಟ್ಟದ ಹಿಂಗಿರ್ತಾನೆ, ಈ ಮಟ್ಟಕ್ಕೆ ಮುಟ್ಟ ಇದೆ. ಸತ್ವಗುಣದ ಹೆಂಗಿರ್ತಾನೆ, ರಜೋಗುಣದ ಹೆಂಗಿರ್ತಾನೆ, ತಾಮಸಿ ಗುಣದ ಉಣ್ಣೋದು ಮಕ್ಕಳದು ತಾಮಸ ಗುಣ, ಅದು ಬೇಕಿದ್ದು ಬೇಕು ರಜೋಗುಣ, ಲೋಕಹಿತ ಸತ್ವಗುಣ, ಭಗವತ್ ಕೃಪೆ ಪಡ್ಕೋಬೇಕು ಸತ್ವಗುಣ. ಇವುಗಳು ನೀ ಯಾವುದಪ್ಪ ನಿನಗೆ ನೀನೇ ನೋಡು. ಮಂದಿ ಮುಂದೆ ಹೇಳೋದಲ್ಲ, ಮಂದಿ ಪರೀಕ್ಷಕರಲ್ಲ ಇದು. ನಿನಗೆ ನೀನೇ ವೈರಾಗ್ಯ ನನ್ನಲ್ಲಿ ಎಷ್ಟು ಬಂದದಪ್ಪ ನೀನೇ ಪರೀಕ್ಷೆ ಮಾಡ್ಬೋದು. ಹಂಗೆ ಇದು ಅನುಷ್ಠಾನದಿಂದ ತನ್ನ ವ್ಯಕ್ತಿತ್ವನೇ ಬದಲಿ ಮಾಡ್ಕೊಂಡು ಆತ್ಮ ಐಕ್ಯತೆ ಅನುಭವ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದಪ್ಪ. ನೀನೇ ನೋಡ್ಕೋಬೇಕು. ಅಂದರೆ ಬೌದ್ಧಿಕ ಜ್ಞಾನದ ಜೊತೆಗೆ ಆಂತರಿಕ ಅನುಭವ ಜ್ಞಾನವು ಅಂದರೆ ಹೇಳಿದಪ್ಪ ನೀನು ಸದ್ರೂಪದಿಯ ತಾನು ವಿಚಾರ ಮಾಡಬೇಕು, ಅದರಂತ ನಡ್ಕೋಬೇಕು. ಆವಾಗ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಆ ಅನುಭವ ಆದಾಗನ ಆ ಆನಂದ ಅವನು ಸಿಗ್ತದೆ. ಇದು ಆಧ್ಯಾತ್ಮಿಕ ವಿದ್ಯೆ ಒಂದು ವೈಶಿಷ್ಟ್ಯ, ಸ್ಪೆಷಾಲಿಟಿ. ಅಧ್ಯಾತ್ಮ ಅಂದರೆ ನೀನೇ ಅನುಭವ ಮಾಡಿಕೊಂಡು ನಿನ್ನ ಜೀವನದೊಳಗೆ ನೀ ಅಳವಡಿಸ್ಕೋಬೇಕು. ಉಳಿದದ್ದು ಹಂಗಲ್ಲ. ಅದರಿಂದ ವಿಷ ತೊಗೊಂಡು ಇದು ಗೊತ್ತಾಗ ಯಾವನು ವಿಷ ತೊಗೊಂಡು ಪರೀಕ್ಷೆ ಮಾಡ್ಬೇಕು. ಆದರೆ ಇದು ತಾನೇ ತಿಳ್ಕೊಂಡು ಅನುಭವ ಮಾಡ್ಕೋಬೇಕು. ಈಗ ಸಾಮಾನ್ಯ ಒಂದು ವಿಷಯ, ಮನುಷ್ಯನಿಗೆ ನಿದ್ದೆಯಿಂದ ಆನಂದ ಸಿಗುತ್ತದೆ. ಇದು ಗೊತ್ತದೆ ಎಲ್ಲರಿಗೂ, ನಿದ್ದೆ ಮಾಡಿದಾಗ ಆನಂದ ಸಿಗುತ್ತೆ. ಹಂಗಾರೆ ನಿದ್ದೆಯಿಂದ ಆನಂದ ಸಿಗುತ್ತದೆ ಪಾಯ್ಪಾಟ್ ಮಾಡಿದ್ರೆ ಆಕತ್ತೇನೋ ಹೇಳಿ, ಮಂದಾಗಿ ಬೋಧ ಮಾಡಿದ್ರೆ ಆಕ ಇಲ್ಲ. ನಿದ್ದೆ ಅನುಭವ ನೀನೇ ಮಾಡ್ಕೋಬೇಕು. ಆವಾಗ ನಿದ್ದೆಯಿಂದ ಎಷ್ಟು ಆನಂದದಪ್ಪ ಇದು ನಿನಗೆ ಗೊತ್ತಾಗ್ತದೆ. ಹಂಗೆ ಪ್ರತಿಯೊಂದು ಆನಂದದ ಕ್ಷಣವನ್ನು ನೀನು ಗೊತ್ತಾಗ್ಬೇಕಾದ್ರೆ ಅನುಭವ ಮಾಡ್ಕೋಬೇಕು. ಇದರಿಂದ ಆನಂದ ಆಕತ್ತಪ್ಪ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಆನಂದ ಹೆಂಗೆ ಆಕತಿ, ಆನಂದ ಏನಿದು ಇದು ಮಾಡ್ಕೋಬೇಕಾದ್ರೆ ನೀನೇ ತಿಳ್ಕೋಬೇಕು. ಬಾಯಲ್ಲಿ ಹೇಳೋ ಮಾತು ಅಲ್ಲ. ಹಂಗೆ ಇದೊಂದು ವೈಶಿಷ್ಟ್ಯ ಅದು. ಬೌದ್ಧಿಕ ಜ್ಞಾನ, ಆಂತರಿಕ ಅನುಭವ ಜ್ಞಾನ, ಆಧ್ಯಾತ್ಮಿಕ ಒಂದು ವೈಶಿಷ್ಟ್ಯ. ಸಂಗೀತ ವಾದ್ಯವನ್ನು ನುಡಿಸುವ ಜ್ಞಾನ ಯಾರು ಬೇಕಾದರೂ ಪಡೆಯಬಹುದು, ಯಾರು ಇಲ್ಲ ಸಾಮಾನ್ಯರು ಆಗ್ತದೆ. ಆದರೆ ಸಂಗೀತ ಮಾಧುರ್ಯವನ್ನು ಹೊಮ್ಮಿಸ ಆಂತರಿಕ ಸ್ಫೂರ್ತಿ ಅಗತ್ಯ. ನೋಡ, ಇದನ್ನು ಹೊರಗಿಂದ ಹೊಣಿಸು, ನಿನ್ನಲ್ಲಿ ಪಡೆದಂಥ ಜ್ಞಾನ ಹೊರಗೆ ಹಾಕ್ಬೇಕು. ಅರ್ಥಾತ್ ಮಂದಿಗೂ ರಚನೆ ನಿನಗೂ ಆನಂದ ಸಿಗ್ಬೇಕಾದ್ರೆ ಅದನ್ನು ಹಾಡ್ಕೋತೀವಿ. ಎಷ್ಟು ಮಂದಿ ಸಂಗೀತ ತಮ್ಮಷ್ಟಕ್ಕೆ ತಾವೇ ಹಾಡ್ಕೊಂಡು ಆನಂದದೊಳಗೆ ಇರ್ತಾರೆ. ಹಂಗೆ ಅದು ಸಂಗೀತದಂಗೆ ಅನುಭವ ಮಾಡ್ಕೊಂಡು ಮತ್ತು ಕಲಿತು ಮತ್ತು ನೀನು ನಿನ್ನಷ್ಟಕ್ಕೆ ನೀನು ಹೇಳ್ಕೊಳ್ಳೋಂಥದ್ದಿರ್ಬೇಕು. ಅದು ಆನಂದ ಆಗ್ಬೇಕಪ್ಪ. ಸ್ಫೂರ್ತಿ ಇದಕ್ಕೆ ಬೇಕು, ಒಳಗೆ ಹುರುಪಬೇಕು, ಇಲ್ಲಿಕ್ಕೆ ಆಗಂಗಿಲ್ಲ. ಭಾವ ಸ್ಫೂರ್ತಿಗಳಿದೆ. ಯಾರು ಕಲೆಗಾರರ ಆಗೋ ನೋಡು ಸಾಧ್ಯವಿಲ್ಲ. ಅದು ಕುಶಲಕರ್ಮಿಗಳಾಗೋದು ಅಷ್ಟೇ, ಒಂದು ಬಡಿಗೆ ಚಲೋ ಕೆಲಸ ಮಾಡೋದು ಅಷ್ಟೇ. ಆದರೆ ಈ ಸಂಗೀತ ಹಂಗೆ ಆಧ್ಯಾತ್ಮ ವಿದ್ಯೆ ಯಾವಾಗ ಹೇಳ್ತಾನವ ಏನು ಕೊಡ್ತಾನೆ, ಏನೆಂದು ಉಪಯೋಗನು ಪರಮಾನಂದ ಇದಾಗಬೇಕಾರೆ ಗುರುವಿನ ಹೇಳಿ ಅದನ್ನು ಜೀವನದ ಅನುಷ್ಠಾನ ಅವಾಗ ಆನಂದ ಆಗೈತೆ ಅವಾಗ. ಆನಂದ ಅವಾಗ ಉದ್ಗಾರ ಏನು ಹೇಳಿಪ್ಪ ಕುಣಿತಾ ಇದ್ದಾನೆ ಅಂತ ಆನಂದಪ್ಪ. ಗುರುನಾಥ ಶರೀರನ ಅನ್ಕೊಂತ ಅದ್ರಾಗ ನಾವು ಒದ್ದಾಡ್ತಾ ಇದ್ದೆ, ಅವಿದ್ಯೆ ಒದ್ದಾಡ್ತಿದ್ದೆ, ಇದನ್ನೆಲ್ಲ ಬಿಡಿಸಿಬಿಟ್ಟಪ್ಪ ನೀನು. ಆನಂದ ಎಲ್ಲಿ ಕೂಡಿಸ್ತೀನಿ, ಆ ಪರಮಾತ್ಮ ನಾನು ಅನ್ನುವಂಥ ಅನುಭವನ ಮಾಡಿಕೊಟ್ಟಿನಿ. ಬರೀ ಹಂಗಲ್ಲ, ಓದಿ ಹ್ಞೂ ರೀ ಬ್ರಹ್ಮನೇ. ನಾ ಆಗಲ್ಲ ಕತೆ ಹೇಳ್ತಾರೆ, ಬಡಿಗಪ್ಪಗೆ ಅವರೊಬ್ಬ ಕೇಳ್ತಾರೆ ಶಾಸ್ತ್ರ ಎಲ್ಲಿ ತಗೋ ಬಿಡುದು, ನನ್ನ ಬಿಡುವುದು ಇಲ್ಲಿ ಇವ್ರು ಅಂತೇಳಿ ಅವ ಯಾರಪ್ಪ ನೀನು ಅಂತನೋ ಅಂತ ಅಂದ್ಬಿಡ ನಾ ಬ್ರಹ್ಮರು. ಯಾಕೆ ಬ್ರಹ್ಮ ಅಂದ್ರೆ ಇವ್ರು ಕೈ ಬಿಡ್ತಾರೆ ನನಗೆ ಮುಂದಿನ ಹಾರಕ್ಕೆ ಅಂತ. ಅದಕ್ಕೆ ಬ್ರಹ್ಮ ಅದಲ್ಲ. ಅನುಭವ ಮಾಡಿದಾಗ ಏನು ಆನಂದ ಇರ್ತದೆ,
ಅನುಭವಿಸ್ಕೊಂಡ ಬರಪ್ಪ. ಎಷ್ಟೇ ಮಹತ್ವಪೂರ್ಣ ಗುರು ಆದರೂ ಅವನ ಶಿಷ್ಯನಿಗೆ ಆಂತರಿಕ ಅನುಭವ ಜ್ಞಾನ ಉಂಟು ಮಾಡಲಾರ. ಎಂಥ ಒಳಗೆ ನಿನಗೇನು ಅನುಭವ ಅದನ್ನು ನಾ ಹೇಳ, ನೀನೇ ಅನುಭವಿಸ್ಬೇಕು. ಆವಾಗ ನಾನು ಹೇಳ್ತಾನೆ, ಇದಾದರೆ ಆನಂದ ಆಗ್ತದಪ್ಪ. ಬ್ರಹ್ಮವಿದ್ಯೆ ನೀನು ಪಡ್ಕೊಂಡು ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ ಆಗ್ತದೆ, ಪರಮಾನಂದ ಪ್ರಾಪ್ತಿ ಆಗ್ತದೆ ಅನ್ನೋದನ್ನು ಹೇಳ್ಬೋದು. ಅದಕ್ಕೆ ಗುರುವಿಗೆ ಏನಂತಾರಪ್ಪ ಶಬ್ದ ಅಂದರೆ ಮಾರ್ಗದರ್ಶಕ, ದೇಶಿಕೋತ್ತಮ ಅಂತಾರ. ದೇಶಿಕೋತ್ತ ದಿಶೆಯನ್ನು ದಿಶೆಯನ್ನು ದಿಕ್ಕು ಸರಿಯಾಗಿ ದಿಕ್ಕು ತೋರಿಸೋಣ. ಅಡ್ಡ ದಾರಿ ಎಲ್ಲೆಲ್ಲಿ ಹೋಗೋ ದಾರಿ ತೋರ್ಸಂಗಿಲ್ಲ, ಎಲ್ಲಾರು ಕಡ್ರಕಾಯಿ ಸಿಗುವಂಥ ದಾರಿ ಕೊಟ್ಟು ಮಾಡೋಂಗಿಲ್ಲ. ಯೋಗ್ಯವಂತ ಅದಕ್ಕೆ ದೇಶಿಕೋತ್ತಮ ಅಂತಾರೆ. ದೇಶಿಕೋತ್ತಮ ನಿನ್ನ ಅಂತ ನಿಜಗೊಂಡ್ರು ಒತ್ತ ಮಾಡೋಣ. ಅವಾಗ ಹೇಳ್ತಾರ, ನಿನ್ನ ಅನುಭವ ನಿನಗೆ ಆಗ್ಬೇಕಂದ್ರೆ ನೀ ಮಾಡ್ಕೊಂಡು. ಅದಕ್ಕೆ ಇದು ಅನುಭವ ಹೆಂಗಪ್ಪ, ವಿಷ ತೊಗೊಂಡ ಸಾಹೇಬ್ ಹಿಂಗಲ್ಲ. ಆನಂದವನ್ನು ಇದು ಅದು ಮಾಡಲಿಕ್ಕೆ ಗೊತ್ತಾಗ. ವಿಷ ತೊಗೊಂಡು ಸಾಯ ಬೇರೆದವ್ರು ಹೇಳ್ಬೋದು, ವಿಷ ತೊಗೊಂಡು ಸಾಯ್ತಾರೆ. ಅದು ಇದು ನೀನು ಅನುಭವ ಮಾಡ್ಕೊಂಡು ಅದಕ್ಕೆ ಹೇಳಿದ ನಿದ್ದೆ ನೀ ಪಡ್ಕೊಂಡಾಗ ನಿನಗೆ ಆನಂದ ಆಕೈತಿ. ಮಂದಿ ನಿದ್ದೆ ವ್ಯಾಖ್ಯೆ ಮಾಡಿ ಪ್ರವಚನ ಮಾಡಿ ನಡೆಯಂಗೆ. ಹಂಗೆ ಈ ಆನಂದವನ್ನು ಪಡ್ಕೋಬೇಕಾದ್ರೆ ಎಷ್ಟೋ ಜ್ಞಾನಿ ಗುರು ಅದಾನಪ್ಪ ಅಂತಂದರು. ಯಾಕೆ ಇದು ವಿದ್ಯಾ ನಿನ್ನ ತಲೆಯಾಗ ತೂತು ಕೊರೆದು ಅದ್ರಾಗ ಆ ಜ್ಞಾನ ಹಾಕಿ ಮತ್ತೆ ಪ್ಯಾಕ್ ಮಾಡೋದು ಅಲ್ಲ, ಹಂಗಾಗೋದು. ಹೆಂಗಪ್ಪ ನೋಡು, ನಿನಗೆ ಈ ಹೋಳಿಗೆ ಮಾಡಿ ಮಜಾ ಸೇರ್ಕ್ಯಾದ ಪ್ರದೇಶದವ್ರಿಗೆ ಕರಿಗಡಬ ಗೊತ್ತಿಲ್ಲ. ಅವ್ರ ಇದ್ರ ತುರ್ಕಿದ್ರೆ ಹೆಂಗೆ ರೀ ಹೂರ್ಣನ ಅಂತಾರೋ. ಜಿಲೇಬಿಗೆ ಇಂಜೆಕ್ಷನ್ ಮಾಡಿದ್ರೆ ಏನು ರೀ ಸಿಹಿಯನ್ನು ರಸವನ್ನು ಅಂತ ಕೇಳ್ತಾರೋ, ಗೊತ್ತೇ ಇಲ್ಲ ಅವ್ರಿಗೆ. ಹಂಗೆ ಹೂರ್ಣ ಒಳಗೆ ಹಾಕಿ ಪ್ಯಾಕ್ ಮಾಡಿ ಕರೆದಿಟ್ಟಂಗೆ ಹಂಗೆ ಆಗೋದಿಲ್ಲ. ಇದು ನಿನ್ನ ಅನುಭವ ನೀನೇ ಮಾಡ್ಕೋ, ನೀ ಮಾಡ್ಕೊಳಕ್ಕೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಸ್ಫೂರ್ತಿ ಎಲ್ಲ ಅವನು ಬೇಕಾ ಆಂತರಿಕ ಅನುಭವ ಜ್ಞಾನ ಕೊಡಲಾರ, ಆಂತರಿಕ ಅನುಭವ ಕೊಡೋದಿಲ್ಲ. ಶಿಷ್ಯನು ಗುರುವಿಗೆ ಮಾರ್ಗದರ್ಶಕನ ಆಗಬಹುದು. ಆಧ್ಯಾತ್ಮ ಗುರಿಯ ದಿವ್ಯ ದರ್ಶನ ಅವನ ಕಲ್ಪನೆ ಅವನ ತಲೆಯಾಗ ಮೂಡಿಸೋದು. ಹೌದಪ್ಪ ಹಿಂಗೈತಿ ಅಂತ ಮೂಡಿಸೋದು. ಯುಕ್ತಿಯುಕ್ತವಾದಂಥ ಬೋಧನೆಯಿಂದ ಧ್ಯೇಯದ ಶ್ರೇಷ್ಠತೆ, ಸಾಧನೆಯ ಯೋಗ್ಯ ದಾರಿ, ಲಕ್ಷಣ ಕೊನೆಗೆ ನೀ ಎಲ್ಲಿ ಮುಟ್ಟಬೇಕಾಯ್ತಪ್ಪ ಅಲ್ಲಿ ಮುಟ್ಟುವಂಥ ಅದು ಹೆಂಗೈತಿ, ಅಲ್ಲಿ ಹೋದು ಮತ್ತೆ ತಿರುಗಿ ಬರೋಂಗಿಲ್ಲ ಇಂಥವೆಲ್ಲ ಹೇಳ್ಬೋದು ನಾಳೆ. ಆದರೆ ಅನುಭವದ ಅರಿವನ್ನು ಮಾತ್ರ ಅವನೇ ತಾನು ಮಾಡ್ಕೋಬೇಕಾಗುತ್ತೆ, ಬೇರೆ ಯಾರೂ ಮಾಡ್ಕೊಡಂಗಿಲ್ಲ. ಸ್ವಂತ ಸಾಧನೆಯಿಂದ ಸಾಧನೆ ಮಾಡಿ ದಕ್ಕಿಸಿ ಹೋಗ್ಬೇಕದು. ಅವ್ರು ನೀವು ಸಾಧನೆ ಮಾಡಿರಿ ಅಂತ ಹಂಗಿಲ್ಲ. ಹೆಂಗಪ್ಪ ಡಾಕ್ಟ್ರ್ ಹೇಳ್ತಾನೆ, ಈ ಗುಳಿಗೆ ತಗೋ, ಈ ಪಥ್ಯ ಮಾಡು ಅಂತ ಅಂದ್ಕೊಂಡು ನನ್ನ ಬದಲಿ ನೀವು ಮಾಡಿಬಿಡ್ರಿ ನಡೆಯಂಗಿಲ್ವಲ್ಲ, ಬೇರೆದವ್ರು ಮಾಡೋಕ್ಕೆ ಬರೋದಿಲ್ಲ. ಹಂಗೆ ಈ ಏನು ಆಧ್ಯಾತ್ಮಿಕ ಅನುಭವ ಅದಲ್ಲ, ಇದು ನೀ ಒಳಗೆ ಮಾಡ್ಕೊಂಡು ಹೆಂಗೆ ಮಾಡ್ಕೊಂತ ಅಷ್ಟು ಆನಂದ ಸಿಗ್ತೈತಿ. ಇದ್ರ ಮಜಾ ಹಿಂಗದ. ಆನಂದ ಅನ್ನೋದು ನೀ ಹೆಂಗೆ ಈ ಲೈನಿಗೆ ಬರಾಕತ್ತೋ ಸುಖ ಸಿಕ್ಕತಿ. ಸಂಸಾರ ಲೈನಿಗೆ ಹೋಗೋ ದುಃಖನ ಅದಾತ್ರಿ ಇದು ಕೆಳಗೆ ಅದು ಎಂಕಾಪು ಎಂಥದ್ದೆಲ್ಲ ಆಯ್ತು ಅದೊಂದೇ ಕೊರತೆ ನೋಡ್ರಿ ಅದು ಇದಂಗಲ್ಲ. ಇದು ಎಷ್ಟೆಷ್ಟು ನಿಮ್ಮ ಮೇಲೆ ಹೋಗ್ತೀವೋ ಅಷ್ಟು ಆನಂದ ಸಿಕ್ಕುವಂತನೂ ಹೋಗಿ. ಹಂಗೆ ಈ ಮೂರೂ ಶ್ಲೋಕ ಉದಾಹರಿಸುವ ದೃಷ್ಟಾಂತ ಅತ್ಯಂತ ಇವಂಗಪ್ಪ ಕೊಟ್ಟಂಥ ಉದಾಹರಣೆಗಳು ಅತ್ಯಂತ ತಿಳ್ಕೊಳ್ಳೋಂಗಲ್ಲ. ತಂದೆ ಒಬ್ಬ ಸಾಲದ ಹೊರೆಯಿಂದ ಭಾಳ ದುಃಖ, ಅಯ್ಯಯ್ಯೋ ಇಷ್ಟು ಸಾಲ ಮಾಡೀನಲ್ಲಪ್ಪ, ಹೆಂಗೆ ಮುಗಿಸೋಪ್ಪ ಇದನ್ನು ಅಂತ ದುಃಖ ಮಾಡ್ತಾರೆ. ಕರ್ತವ್ಯನಿಷ್ಠ ಮಗ ಅವ್ನು ಹೋಗಿ ಬಂದು ಯಪ್ಪ ನಾ ಎಲ್ಲ ತೀರಿಸ್ತೀನಿ ಬಿಡಿ, ಚಿಂತೆ ಮಾಡಬೇಡಿ ಅಂಥೇಳಿ ಆ ಸಾಲ ಬಿಡೋ ನೀವು ಚಿಂತೆ ಮಾಡಬೇಡ್ರಿಪ್ಪ, ನನ್ನ ನೌಕರಿ ಅದ ಅದ್ರಾಗ ಇನ್ನು ಕೊಟ್ಟು ಮುಟ್ಟಿಸ್ತೇನೆ ನಾನು ಅಂತಂದು ತಂದೆಗೆ ಎಷ್ಟು ಸಮಾಧಾನ ಆಯ್ತು ನೋಡಿ. ಅವ್ನು ಅದನ್ನು ಮಾಡ್ಬೋದು. ತಂದೆ ಮಾಡಿದ ಸಾಲ ಮುಟ್ಟಿಸ್ಬೋದು. ಮನೆ ಕಟ್ಟೋದು ಅರ್ಧ ಉಳಿತಪ್ಪ, ನಾ ಮಾಡ್ತೀನಿ ಬಿಡಪ್ಪ, ಏನು ಚಿಂತೆ ಮಾಡೋ ಮುಗಿಸ್ತೇನೆ ನಾ ಅನ್ಬೋದು, ಇದಾಗ್ತದೆ ಆದರೆ ತಂದೆ ಏನಾದರೂ ಆಧ್ಯಾತ್ಮಿಕ ನೀವು ಆದರೆ ಈ ಆಧ್ಯಾತ್ಮಿಕ ನೀವು ಮಾಡಿದರೆ ಇದು ತಿಳ್ಕೊಬೇಕಾದ್ರೆ ಬ್ರಹ್ಮತತ್ವ ಅದನ್ನು ತಿಳ್ಕೊಳಕ್ಕೆ ಮಗ ಏನು ಸಹಾಯ ಮಾಡೋಂಗಿಲ್ಲ, ಮಗನದು ಉಪಯೋಗ ಇಲ್ಲ. ಮಗ ಸಾಲ ಮುಟ್ಟಿಸ್ಬೋದು, ಅರ್ಧ ಮನೆ ಕಟ್ಟಿದ ಅದನ್ನು ಮುಟ್ಟಿಸ್ ಎಲ್ಲ ಮಾಡ್ಬೋದು. ಆದರೆ ನನ್ನ ಆಧ್ಯಾತ್ಮ ವಿದ್ಯೆ ಅರ್ಧಕ್ಕೈತೆ ಅವು ಮಾಡೋಕ್ಕೆ ಆಗಂಗಿಲ್ಲ. ಅದಕ್ಕೆ ಎಷ್ಟೇ ನಿಷ್ಠಾವಂತ ಮಗ ಆದರೂ ಏನೂ ಇದು ಮಾಡೋಂಗಿಲ್ಲ. ಅದಕ್ಕೆ ತಂದೆಯೇ ಅಪ್ಪನ ಸೂಕ್ತ ಕ್ರಮ ಮಾಡ್ಕೊಂಡು ಅದನ್ನು ತಾನೇ ಬಗೆಹರಿಸ್ಕೋಬೇಕು. ಹೆಂಗೆ ಹಶ್ವಾದ ನನ್ನ ಬದಲಿ ನೀವು ನಡೆಯಂಗಿಲ್ಲ. ಪ್ರಯಾಣಕ್ಕೊಬ್ಬ ಭಾರ ತಲೆ ಹೊತ್ತು ಆಯಾ ಒದ್ದಾಡ್ತಾ ಇದ್ದಾನಪ್ಪ, ಬೇರೆ ಯಾದರೂ ಅವನು ಹೊರೆಯನ್ನು ತೆಗೆದುಕೊಂಡು ಕಷ್ಟ
ಅಷ್ಟ್ಯಾಕೆ ಕರಿತಾರೆ, ನಾನು ಅಲ್ಲೇ ಹೋಗೋದೇನೆ, ನಾ ಹಿಡ್ಕೊಂಡು ಹೋಗಿ ಅಂತಾರೆ. ನಿಮ್ಮ ಮನೆ ಆದ್ಮೇಲೆ ನಮ್ಮ ಮನೆ ಐತೆ, ನಾವು ನಂದೇನು ಭಾರ ಇಲ್ಲ, ನಾ ಹಿಡ್ಕೊತಂದ್ರೆ ನಿನ್ನ ಭಾರ ಕಡಿಮೆ ಮಾಡ್ಬೋದು, ಅದು ತೊಗೊಂಡು ಹೋಗ್ಬೋದು. ಅಥವಾ ಅವನೇ ಅದನ್ನು ಕೆಳಗೆ ಅಥವಾ ಸ್ವಲ್ಪ ತಾನೇ ಇಳಿಸಿ ಒಂದು ಸ್ವಲ್ಪ ನೀರು ಕುಡಿದು ಹೆಂಗೆ ಕೇರಿ ಬಂತಪ್ಪ ಅಲ್ಲಿ ಇಂತು ಅಲ್ಲೇ ತನ್ನ ಕಟ್ಟಿಗೆ ಹೊರೆಯನ್ನು ನಿಂದ್ರಿಸಿ ರೊಟ್ಟಿ ಇಟ್ಟಿತ್ತು ಒಂದು ಸ್ವಲ್ಪ ಮತ್ತೆ ಹೊತ್ಕೊಂಡು ಇದು ಮಾಡ್ಬೋದು ನಾನು. ಆದರೆ ಅವನೇ ಕ್ಷುಧಾಭಾ ಹಸಿವೆಯಿಂದ ಒದ್ದಾಡ್ತಾನಪ್ಪ ಅಂದ್ರೆ ನನ್ನ ಬದಲು ಯಾರು ಬೇರೆದ್ರು ಊಟ ಮಾಡೋಂಗಿಲ್ಲ. ಹಂಗೆ ಹಸಿವು ಬೇರೆ ನಿವಾರಿಸಂಗಿಲ್ಲ, ಅವನೇ ಉಂಡು ಆ ಹೊಟ್ಟೆ ಹಸಿವನ್ನು ತೀರಿಸ್ಕೋಬೇಕವ. ಅದೇ ರೋಗಿ ತನ್ನ ಕಾಯಿಲೆ ಗುಣಪಡಿಸ್ಕೊಳ್ಬೇಕಾದ್ರೆ ವೈದ್ಯನ ಬಳಿ ಹೋಗಿ ಅವ ಕೊಡುವಂಥ ಔಷಧ ಸರಿಯಾದ ಎಷ್ಟೊತ್ತಿಗೆ ತೊಗೊಂಡಾರ, ಎಷ್ಟು ಪಥ್ಯ ಏನು ಮಾಡ ಅವೆಲ್ಲವೂ ಮಾಡ್ಬೇಕವ. ಅವನ ಪಥ್ಯ ಅನುಸರಿಸು ಏನು ಹಂಗೆ ಇದರೊಳಗೂ 2 ಪಥ್ಯನ, ಒಂದು ಔಷಧ ಬೋಧ ಮಾಡ್ತಾನೆ, ಎರಡನೇದ್ದು ಅದನ್ನು ನೀ ಪ್ರಾಕ್ಟಿಕಲ್ ಆಗ್ತಾನೆ ತೋರಿಸು. ಯಾವಾಗಲೂ ಥಿಯರಿ ಅಂದರೆ ಸಿದ್ಧಾಂತ, ಅದು ಪ್ರಾಕ್ಟಿಕಲ್ ಇಳಿಯಬೇಕು ಅಂದರೆ ಥಿಯರಿ ಸರಿ. ಅದು ಪ್ರಾಕ್ಟಿಕಲ್ ಇರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಥಿಯರಿನ ಅಲ್ಲ. ಯಾರ ಹೇಳಿದ್ರಪ್ಪ ಬರ್ಪು ಸುಡ್ತಿರ್ತದೆ ಅಂತೇಳಿ ಒಪ್ತೀನಿ ನೀನು? ಇಲ್ಲ. ಬರ್ಪ್ ತಣ್ಣಗಿರೋದನ್ನು ಬೆಂಕಿಯು ತಣ್ಣಗಿದೆ ಅಂತ ಶಾಸ್ತ್ರ ಒಪ್ತೀನಿ? ಇಲ್ಲ. ಹಂಗಲ್ಲಿದು ಇದು ಯಾರನ್ನ ಬಳಿಕ ಅದು ಬರೋಬ್ಬರಿನೇ ಇಲ್ಲ, ತಪ್ಪು ಹೇಳಕ್ಕೆ ಬರೋಂಗಿಲ್ಲ. ಹಂಗೆ ಅದನ್ನು ನಾ ತಿಳ್ಕೊಂಡು ತಪ್ಪಿರ್ಬೋದು ಅನ್ಬೋದು ಹೊರತಾಗಿ ಅದು ತಪ್ಪು ಹೇಳಂಗಿಲ್ಲ, ಅದು ಕರೆಕ್ಟ್ನೇ ಹೇಳಿರ್ತದೆ. ಇದು ತಿಳ್ಕೊ ಅಂತಂದ್ರೆ ಕಾಲ್ಪನಿಕವಾಗಿ ತಿಳ್ಕೊ ಅಲ್ಲ. ಆ ಮಾತನ್ನು ಹೇಳ್ತಾ ಇರ್ತೇನೆ. ಯಾವಾಗ ಮನ್ಯಾಗ ಏನಾರ ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಪೂಜೆ ಮೊದಲು ಮಾಡ್ತಾರೆ. ಅವಾಗ ಹೇಳ್ತಾನೆ, ನಿಮ್ಮ ಮನ್ಯಾಗ ಗಣಪತಿ ಇಲ್ಲರಿ, ಹಂಗೆ ಅವ್ರದ್ದು ಅಡಿಕೆ ಬೆಟ್ಟ ತಗೋ, ಇದನ್ನೇ ಗಣಪತಿ ಆವಾಹನೆ ಮಾಡ್ತಾರೆ. ತಿಳ್ಕೊ ಅಂತೇಳಿ. ತಿಳ್ಕೊ ಅಂತ ಯಾಕೆ ಹೇಳ್ತಾರಪ್ಪ? ತಿಳ್ಕೊ ಅಂತ ಹೇಳ್ತಾರೆ ಅಷ್ಟು ನಿನ್ನ ಭಕ್ತಿ ಭಾವ ಅದ್ರ ಬಗ್ಗೆ ಉಂಟಾಗಿ. ಅದಕ್ಕೆ ಲಕ್ಷ್ಮಣನ ತಾಯಿ ಅವನ ಕಡೆ ಹೋದ, ನಾನು ಅಣ್ಣನ ಕೂಡ ವನವಾಸಕ್ಕೆ ಹೋಗ್ತೇನೆ, ಒಬ್ಬನ ಆಗ್ತಾನೆ, ನಾನು ಅವನ ಕೂಡ ಹೋಗ್ತೇನೆ ಅಂತಂದ. ತಾಯಿ ಅವ್ನಿಗೆ ಹೇಳಿ ನೀ ಅನ್ನಲಿಲ್ಲ. ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಚಂದ ಸೇವಾ ಮಾಡಬೇಕು ಅನ್ನೋದು ಗಟ್ಟಿ ಮಾಡಕತ್ತ. ರಾಮಂ ದಶರಥಂ ವಿದ್ಧಿ. ರಾಮ ಅಂದ್ರೆ ಅಣ್ಣ ಅಂತ ತಿಳ್ಕೊಡಪ್ಪ, ಅವಾಗ ತಂದೆ ಅಂತ. ದಶರಥ ಮಹಾರಾಜ ಎಷ್ಟು ಗೌರವ ಕೊಡು ಅದು ಕೊಡು. ಆಮೇಲೆ ತಾಯಿಗೆ ಸೀತೆಗೆ ನಾನು ಅಂತ ತಿಳ್ಕೊ, ನಾನೇ ಅಂತ ಅಂದರೆ ತಾಯಿ ಅಂತಲೇ ತಿಳ್ಕೊ. ಸೀತಾದೇವಿನ ತಾಯಿ ಅಂತ ತಿಳ್ಕೊಂಡು ಮತ್ತು ಹಂಗೆ ತಿಳ್ಕೊ. ಆಮೇಲೆ ಅಡಿಯೋದ ಅದೇ ಅಯೋಧ್ಯ ಅಂತ ತಿಳ್ಕೊನಿ, ಮತ್ತು ಅಲ್ಲಿ ಚಲೋ ಇತ್ತು ಚಿಂತನೆ ಮಾಡ್ಕೊಳ. ಹಂಗೆ ತಿಳ್ಕೊ. ಇದು ವಿದ್ಯೆ ಹಿಂಗೆ ತಿಳ್ಕೊಂಡು ಸೇವಾ ಅಂದ್ರೆ ಅದ್ರ ಅಷ್ಟು ಗೌರವ ಕೊಡು ಅನ್ನೋ ಮಾತು ಅದು ಆಗಂಗಿಲ್ಲ. ಈ ಶಾಸ್ತ್ರ ಹಂಗಿಲ್ಲ. ಅವ್ರು ಹೇಳ್ತಾರಂದ್ರೆ ಅದು ಯಥಾರ್ಥವಾಗಿ ಗಣಪತಿಗೆ ಗಣಪತಿ ಅಂದ, ಬೇರೆದ ಗಣಪತಿ ಅಂದಿಲ್ಲ. ಹಂಗಿಲ್ಲೇ ತಿಳ್ಕೊ ಅನ್ನೋ ಮಾತಿಲ್ಲ. ಅಧ್ಯಾತ್ಮ ಬ್ರಹ್ಮನೇ ಇದೆ, ಬ್ರಹ್ಮನೇ ನೀನು, ಅದು ಗಟ್ಟಿ ಮಾಡು. ಹಂಗೆ ಇಲ್ಲಿ ತಿಳ್ಕೊ ಅದು ಗೌರವ ಕೊಡು ಅಂತಲ್ಲ, ಅದು ಬ್ರಹ್ಮನೇ ಇದೆ ಅಂತ. ಹೌದು, ಹಂಗಾರೆ ನಾ ಯಾಕೆ ತಪ್ಪೇನಿ ಇದನ್ನು ಚಿಂತನೆ ಮಾಡಿ. ಅದಕ್ಕೆ ಅವ್ರು ಹೇಳಿದ ಮೇಲೆ ಮನನ ನಿಧಿಧ್ಯಾಸನ ಅಂತಾರೆ. ಒಮ್ಮೆ ಹೇಳಿದ ಕೂಡ ತಿಳಿತು ಮುಗಿತು ಕೆಲಸ. ಅದು ಭಾಳ ದೊಡ್ಡ ಲೆವೆಲ್ ಬೇಕು. ಹಂಗೆ ಆಗಂಗಿಲ್ಲ. ಅವಾಗ ಶ್ರವಣ ಮಾಡಿ ಹೌದಲ್ಲ ಹಿಂಗೆ ಹೇಳ್ತಾರೆ ಇವರು ಅಂತ ಮತ್ತೊಮ್ಮೆ ಚಿಂತನೆ. ಅದು ಶ್ರವಣ ಅಂದ ಕೂಡ ಮನ ಅಂದರು ಅದನ್ನು ಅನುಭವನ ಮಾಡ್ಕೋಬೇಕು. ಇದಕ್ಕೆ ರೀತಿಯಾಗಿ ಅಲ್ಲಿ ಅಂದರು ಗುರುಗಳ ರೋಗ ಬಂದಿತ್ತಂದ್ರೆ ಡಾಕ್ಟ್ರ್ ಕೊಡಬೇಕು, ಪಥ್ಯ ಅನ್ಸು. ತನ್ನದೇನ ಆಗಿರೋ ಅವ್ಯವಸ್ಥೆ ಸರಿ ಮಾಡ್ಕೋಬೇಕಾದ್ರೆ ತಾನೇ ಔಷಧ ತೊಗೋಬೇಕು ವಿನ ಮತ್ತವ್ರು ತೊಗೊಂಡ್ಬಿಡ್ರಿ ನಾನು ಬದಲಿ ಅದು ನಡೆಯಂಗಿಲ್ಲ. ವಾಸ್ತವವಾಗಿ ಆರೋಗ್ಯ ಸಹಜ ಸ್ಥಿತಿ ಯಾವಾಗ ಆರೋಗ್ಯ ನಿಯಮನೇ ಉಲ್ಲಂಘಿಸಿ ನಾವೇನು ಮಾಡ್ತೀವಿ, ನಾವು ಮೊದಲು ಆರೋಗ್ಯದಿಂದ ಇರೋಕೆ ಅರ್ಥಾತ್ ರೋಗ ಬರಲಾರ್ದಂಗೆ ಮಾಡ್ಕೋಪ್ಪ ಅಂತ ಹೇಳ್ತಾರೆ. ರೋಗ ಬರಲಾರ್ದಂಗೆ ಮಾಡ್ಕೋಬೇಕಾದ್ರೆ ರೋಗ ನಿರೋಧಕ ಶಕ್ತಿ ಬೆಳೆಸಿಕೋ ಅಂತ ಹೇಳ್ತಾರೆ. ಹಿಂಗೆ ಮಾಡಬೇಕು. ದಿನ ಮುಂಜಾನೆ ಏಳು, ಯೋಗಾಸನಗಳನ್ನು ಮಾಡು, ಮನೆಯೊಳಗೆ ಮಾಡಿದ್ದನ್ನು ಊಟ ಮಾಡು, ಎದ್ದ ತಂದ ಸಿಕ್ಕದನ್ನು ತಿನ್ನಬೇಡ, ಇವೆಲ್ಲ ಆರೋಗ್ಯದ ನಿಯಮ ಹೇಳ್ತಾರೆ. ಅದನ್ನು ಪಾಲನೆ ಮಾಡ್ಲಿಕ್ಕೆ ಏನಾರ ಅವಾಗ ಮತ್ತೆ ಡಾಕ್ಟ್ರ್ ಕಡೆ ಓಡ್ಬೇಕಾಕತಿ. ಅವಾಗ ಅವ್ರು ಹೇಳಿ ಹಂಗೆ ಸ್ವಾಸ್ಥ್ಯ ಕೆಡ್ತೈತೆ ನಮ್ಗೆ. ನಾವು ಎಲ್ಲರೂ ಅದನ್ನೇ ಹೇಳ್ತಾರೆ, ರೇಡಿಯೋ ಕೇಳ್ತಾ ಇರ್ತೀವಿ ನೋಡಿ. ನಮ್ಮ ದಿನಚರ್ಯ ಭಾಳ ವ್ಯತ್ಯಾಸ. ದಿನಚರ್ಯ ಅಂದರೆ ನಾವು ಯಾವಾಗೋ ಹೇಳ್ತೀವಿ, ಯಾವಾಗೋ ಮಕ್ಕೋತೀವಿ, ಬಂದ್ಕೆ ಏನು ಸಿಕ್ಕದ್ದನ್ನು ಉಣ್ತೀವಿ, ಯಾವಾಗೋ ಉಣ್ತೀವಿ, ಏನೋ ಮಾಡ್ತೀವಿ. ನೀರು ಸರಿಯಾಗಿ ಕುಡಿಯೋಂಗಿಲ್ಲ. ಆಮೇಲೆ ಹೊಂತಿಕೊ ಪ್ರತಿಯೊಂದು ಶಾಸ್ತ್ರ ಹಿಂಗೆ ಮಾಡು ಅಂತ ಹೇಳ. ಹಂಗೆ ಮಾಡೋಂಗಿಲ್ಲ, ಕೇಳ್ದೆ. ಆವಾಗ ಡಾಕ್ಟ್ರ್ ಕಡೆ ಹೋಗಬೇಕು. ಹೋದ್ಮೇಲೆ ಅವ್ರು ಹೇಳೋದು ಕೇಳಬೇಕು. ಹಂಗೆ ಅವಾಗೆಲ್ಲ ಸ್ವಾಸ್ಥ್ಯ ಕೆಡ್ತೈತೆ. ಅವ ಔಷಧ ಪತ್ತಿನ ದೇಹ ಎಲ್ಲ ಅಡಚಣೆ ಹೋಗ್ಲಾರ. ಹಂಗೆ
ತಂದೇನು ಕೆಟ್ಟದ್ದು ಅರ್ಥಾತ್ ಯಾವ ದೋಷ ಇದೆ, ಒಂದು ಕಫದ ದೋಷ ಇರ್ತೈತಿ, ವಾತದ ದೋಷ, ಅದಕ್ಕೆ ತಕ್ಕಂಥ ಔಷಧ ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಿ ಅವ್ರಿಗಂಥ ಪಥ್ಯನ ಮಾಡಿದಾಗ ನಿನ್ನ ರೋಗ ನಿವಾರಣೆ ಆಗ್ತೈತಿ. ಹಂಗೆ ನಿನ್ನಲ್ಲಿರುವಂಥ ಅಜ್ಞಾನ ಕಳ್ಕೊಬೇಕಾರೆ ನೀನೇ ಪ್ರಯತ್ನ ಮಾಡಬೇಕಪ್ಪ. ಔಷಧಿ ರೋಗದ ಮೂಲ ಕಾರಣ ತೆಗೆದು ಹಾಕುವುದರಿಂದ ಆರೋಗ್ಯ ಮತ್ತು ಸಿದ್ಧಿಸ್ತು ಹೊರತಾಗಿ ಔಷಧಿ ಕೇಳಿ ಅಲ್ಲ, ಔಷಧ ಒಳಗೆ ತೊಗೋಬೇಕು. ನೋಡಿ, ಅವ್ರು ಹೇಳ್ದಂಗೆ ತೊಗೋಬೇಕು. ಭಾಳ ಅದ್ರೊಳಗೂ ಮಜಾ ಆಗಿರ್ತಾವೆ. ಹಾಗಂತ ಅಲ್ಲ, ಒಬ್ಬ ಹೆಣ್ಮಗಳಿಗೆ ಆಕೆ ಮಗ ಭೇದಿ ಆಗ್ತಾ ಇದ್ದಿಲ್ಲಂತ. ಅದಕ್ಕೆ ಡಾಕ್ಟ್ರು ಒಂದು ಔಷಧ ಕೊಟ್ಟರು, 4 ಗುಳಿಗಿದ್ವು ಅದ್ರಾಗ. ಅವಾಗ ಅದನ್ನು 4 ಭಾಗ ಮಾಡಿ ಒಂದೊಂದು ಹಾಕು ಅಂತ ಕೊಟ್ಟರು. ಆಕೆ ಹಾಳಿನ 4 ಭಾಗ ಮಾಡಿದ್ರಂತೆ. ಅದನ್ನ ಇಟ್ಟರು ಆಕತಿ. ಅದ್ರಾಗ ಗುಳಿಗೆ ಅದಾವ, ಗುಳಿಗೆ ತೆಗೆದು ಒಳಗೆ ಹಾಕು ಅಂತೇಳಿ ಇವು ಹಾಳಿನ ಹಾಕಿದ ಆಕತಿ. ಹಂಗೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಆ ಔಷಧಿ ಆರೋಗ್ಯ ಸೃಷ್ಟಿ ಮಾಡೋದಿಲ್ಲ, ಆರೋಗ್ಯ ಕೆಟ್ಟದ ಭಾಗದ ಅದನ್ನು ತೆಗೆದು. ಹಂಗೆ ಬ್ರಹ್ಮ ಅಂತ ನಿನಗೆ ಹೇಳಿದ ಮೇಲೆ ಅದನ್ನು ಬ್ರಹ್ಮನೇ ಹೊಸದಾಗಿ ತಂದು ಹಾಕಿಲ್ಲ, ನೀ ಬ್ರಹ್ಮ ಸ್ವರೂಪನೇ ಅದಿದಿ. ಅದನ್ನು ತಿಳ್ಕೊ. ನಿನಗೆ ಅಡ್ಡು ಬಂದು ಏನು ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅವು ಅಡ್ಡು ಬಂದವ. ಗುರುವಿನಲ್ಲಿ ಭಕ್ತಿ ಅನ್ನುವಂಥದ್ದಿಲ್ಲ, ಸೇವಾದಿನ ಮಾಡಿದಾಗ ಅದು ನಿನಗೆ ಲಾಭ ಆಗ್ತದೆ. ಇವೆಲ್ಲ ಸಂಗತಿಗಳು. ಈ ದೋಷವನ್ನು ತೆಗಿತಿದ್ದ ಹೊರತಾಗಿ ಹೊಸದಾಗಿ ತಂದಿಡಂಗೆ. ಹಂಗೆ ನಮ್ಮ ಮೇಲೆ ಮಾತಾಡ್ತಾನೆ, ಬೋರ್ ಮಷಿನ್ ಏನು ಮಾಡ್ತೈತಿ, ಮಣ್ಣು ತೆಗಿತದ ಹೊರತಾಗಿ ನೀರು ತಂದು ಹಾಕೋದಿಲ್ಲ. ನೀರು ತಾನೇ ಇರ್ತಾವೆ ಮೊದಲು, ಅದನ್ನು ತೆಗಿಬೇಕಾದ್ರೆ ಮ್ಯಾಲೆ ಮಣ್ಣು ಐತಿ ಅಂತೇಳಿ ಆ ನೀರು ಬಂದಿಲ್ಲ, ನಮ್ಗೆ ನೀರು ಕಂಡಿಲ್ಲ. ಆ ಮಣ್ಣು ತೆಗೆದು ತಾನೇ ಕಾಣ. ಹಂಗೆ ನಿನ್ನ ರೋಗವನ್ನು ನಿವಾರಣೆ ಮಾಡ್ಕೋ ಸಲುವಾಗಿ ಮೇಲಿನ ಭಾಗ ಅರ್ಥಾತ್ ಅಜ್ಞಾನದ ಭಾಗದ ಮೇಲೆ ಏನಿದಲ್ಲ ಆವರಣದಲ್ಲ ಅದನ್ನು ತೆಗಿತದಪ್ಪ. ಅದು ಬಂದದ್ದದ ತೆಗೆದು ಹಾಕ್ತದ, ಒಳಗೆ ಜ್ಞಾನ ಐತಿ ಅದನ್ನು ಹೇಳ್ತಾರೆ ನೋಡಿ. ಇದೇ ರೀತಿ ಅವಿದ್ಯೆಯಿಂದ ಉಂಟಾದ ತಪ್ಪು ಅವಿದ್ಯೆಯಿಂದ ತಪ್ಪು ಕಲ್ಪನೆ ಹೆಂಗಪ್ಪ, ಹಾವು ಅಂತ ತಿಳ್ಕೊಂಡೇವು ಐತೆ ಅನ್ನೋದು ಹಗ್ಗ, ತಪ್ಪು ಕಲ್ಪನೆ. ಇದಕ್ಕೆ ಅಧ್ಯಾಸ ಅಂತಾರೆ. ಇವೆಲ್ಲ ತಪ್ಪು ತಿಳುವಳಿಕೆ ಅಂತ, ಭ್ರಮ ಅಂತಂತಾರೆ. ಹಂಗೆ ಆ ಭಾವನೆ ತೆಗೆದು ಹಾಕ ಸಹಜ ಯಥಾರ್ಥ ಜ್ಞಾನ ಆಗೈತೆ. ಅದು ನಿನ್ನ ತಪ್ಪು ತಿಳುವಳಿಕೆ ಹಾವು ಅನ್ನುವಂಥ ತಪ್ಪು ತಿಳಿ ಹೋದ ಅಲೇ ಅದನ್ನು ತಿಳಿಸ್ತಾನ. ಬ್ಯಾಟ್ರಿ ಅಂತ ನೋಡ್ದ ಗೊತ್ತಾತಿಲ್ಲ, ಇನ್ನೂ ಹೌದು ರೀ ಅಷ್ಟು ಹಲ್ಸೈತು, ಅಯ್ಯಪ್ಪ ನಾ ಏನು ಹೆದರಿದ್ದೆ, ಇನ್ನೂ ಎದ್ದು ಡವ ಅನ್ನಕತ್ತೈತ್ರಿ ಅಂತಾನೆ. ಹಂಗೆ ಅದು ಸ್ವಲ್ಪ ದಿವಸ ಸ್ವಲ್ಪ ಹೊತ್ತಿ ಹಂಗೆ ಆ ಜ್ಞಾನ ಆಗ್ತದೆ. ಹಂಗೆ ನಿನ್ನಲ್ಲಿರುವಂಥ ಅಜ್ಞಾನವನ್ನು ತೆಕ್ಕೊಳ್ಳೋಕೆ ಏನೇನು ಮಾಡಬೇಕಪ್ಪ ಅದನ್ನು ಗುರು ಮಾಡ್ತಾರೆ. ಅದನ್ನು ತೆಗೆದು ಹಾಕುವಂಥವ್ರು ನಮ್ಮನ್ನು ಬಿಟ್ಟು ಬೇರೆ ಇಲ್ಲ. ಅದಕ್ಕೆ ಅವಾಗ ಜ್ಞಾನ ಅಲ್ಲೇ ಐತಿ. ಜ್ಞಾನ ಪ್ರಕಾಶ ಮಾಡಿಸೋನು ಜ್ಞಾನ ತಂದು ಹಾಕಬೇಕಾಗಿಲ್ಲ, ಅದ್ರ ಮೇಲೆ ಒಚ್ಚೆತನ ಕವರ್ ಅದನ್ನು ತೆಗಿಬೇಕಷ್ಟೆ. ಅವಾಗ ಈ ಪ್ರಯತ್ನ ತಾನೇ ಮಾಡ್ಕೊಳ್ಬೇಕವನ, ಬೇರೆದವ್ರು ಯಾರು ಮಾಡೋಂಗಿಲ್ಲಪ್ಪ. ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಪ್ರತಿಯೊಬ್ಬನೂ ಗುರುವು ಶಾಸ್ತ್ರ ತೋರ್ ದಾರಿಯನ್ನು ಶ್ರದ್ಧೆಯಿಂದ ಇದು ಹೋದರೆ ನನ್ನ ಕಲ್ಯಾಣಕ್ಕೆ ಹೇಳ್ತಾರೆ. ಈ ಗ್ರಂಥ ಏನು ಶುರು ಮಾಡ್ಯಾರ ಅಂಥವ್ರು ಜ್ಞಾನಿಗಳದಾರ. ಆ ಗ್ರಂಥ ಹೇಳಿದ್ದು ನನ್ನ ಉಪಕಾರಕ್ಕನ ನನ್ನ ವೈಯಕ್ತಿಕವಾದಂಥ ದುರ್ಬಲತೆ ಅಂತ ಹಾಕಿ ಸಬಲ ಮಾಡಲಿಕ್ಕೆ, ನಾನು ಆ ದಾರಿಗೆ ಹೋಗಲಿಕ್ಕೆ ಅನುಕೂಲಕರವಂಥ ವಾತಾವರಣ ನಿರ್ಮಾಣ ಮಾಡ್ತದೆ ಮತ್ತು ಅಲ್ಲಿ ಒಯ್ತದೆ ಅನ್ನೋಂಥ ಶ್ರದ್ಧಾ ಅನ್ನೋಂಥದ್ದು. ಇವತ್ತು ಮುಂಜಾನೆ ಶ್ಲೋಕದಾಗ ಕೇಳಿ, ಶ್ರದ್ಧಾವಾನ್ ಲಭತೆ ಜ್ಞಾನ. ಮೊದಲೇನದು ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶನ ಅಂದ್ರೆ, ಆಮೇಲೆ ಕೊನೆಗೆ ಶ್ರದ್ಧಾ